कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि। श्रीगिरिजमुखकमल दिनपति भोगिभूषण भूतिगात्रनो नागचर्माम्बरनो शङ्कर मङ्गलात्मकनो नागवदनन पितनो करुणासागरनो त्रिजगाधिपनो निगमागमान्वय तिलक मति ಕೊಡುಗೆ ಯಮಗೆ ಕರುಣದಲ್ಲಿ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇದು ಕಾವ್ಯ ಶಿವನ ಭಿಕ್ಷಾಟನ ಪ್ರಸಂಗ. ಈ ಕಥೆಯನ್ನು ಹಲವಾರು ಕವಿಗಳು ಹಲವಾರು ರೀತಿಯಲ್ಲಿ ಬರೆದಾಗ ಹೊಸ ಹೊಸ ಕವಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಯಾವ ವಿಚಾರವನ್ನು ಜಾಸ್ತಿಯಾಗಿ ವರ್ಣಿಸಬೇಕು, ಯಾವುದನ್ನು ಸಂಗ್ರಹ ಮಾಡಬೇಕು, ಇದು ಸ್ವಲ್ಪ ಸಮಸ್ಯೆ ಆಗೋದು ಸಹಜ. ಈಗ ಕಿರಾತಾರ್ಜುನಿಯ ಪ್ರಸಂಗವನ್ನು ಭಾರವಿ ತುಂಬ ದೊಡ್ಡದಾಗಿ ಬರೆದ್ರೆ ಕುಮಾರವ್ಯಾಸ ಭಾರತದಲ್ಲಿ ಅದನ್ನೊಂದು ಖಂಡಕಾವ್ಯದ ಮಟ್ಟಿಗೆ ಬರೆದಿದ್ದಾರೆ. ಸೊ ಅಲ್ಲಿ ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ. ಈಗ ಕಾಳಿದಾಸ ಈ ಶಿವನ ಭಿಕ್ಷಾಟನ ಪ್ರಸಂಗವನ್ನು ಸ್ವಲ್ಪ ಮಟ್ಟಿಗೆ ಬರೆದಿದ್ದಾನೆ. ಅದನ್ನು ತುಂಬ ವಿಸ್ತರಿಸೋಕ್ಕೇನೂ ಹೋಗಿಲ್ಲ ಯಾವುದರಲ್ಲಿ ಅಂದರೆ ಕುಮಾರ ಸಂಭವ ಕಾವ್ಯದಲ್ಲಿ. ಆದರೆ ಅಲ್ಲಿ ಶಿವ ಪಾರ್ವತಿಯರ ಸಂಭಾಷಣೆ ಈ ರೀತಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ವಿಸ್ತಾರ ಇದ್ರೂ ಬ್ರಹ್ಮಕಪಾಲದ ಕಥೆ ಅದನ್ನು ಜಾಸ್ತಿ ವಿಸ್ತರಿಸಲಿಲ್ಲ. ಇಲ್ಲಿ ಈ ಕವಿಗಳು ಅದನ್ನು ಸ್ವಲ್ಪ ಮಟ್ಟಿಗೆ ವಿಸ್ತರಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಮೂಲ ಕಥೆಯೇ ಚಿಕ್ಕದಿದ್ದಾಗ ತುಂಬ ಹಿಗ್ಸೋಕ್ಕೂ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಕವಿಗಳು ಅಂದರೆ ನಾವು ಇವತ್ತಿನ ಕಥಾಭಾಗದಲ್ಲಿ ನೋಡ್ತೀವಿ, ಶಿವ ಭಿಕ್ಷಾಟನೆ ಮಾಡಬೇಕು, ಎಲ್ಲಿ ಮಾಡಬೇಕು, ಅದಕ್ಕೆ ಅವನನ್ನು ಒಂದು ಸರ್ತಿ ಯಕ್ಷ ಲೋಕಕ್ಕೆ ಕಳಿಸ್ತಾರೆ, ಒಂದು ಸರ್ತಿ ಮನುಷ್ಯರ ಲೋಕಕ್ಕೆ ಕಳಿಸ್ತಾರೆ. ಈಗ ಅಲ್ಲೆಲ್ಲ ಹೋದಾಗ ಅಲ್ಲಿನ ವಾಸಿಗಳ ಸಹಜ ಸ್ವಭಾವವೇನು ಅವುಗಳನ್ನೆಲ್ಲ ತಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಇವತ್ತಿನ ಕಥಾ ಪ್ರಸಂಗದಲ್ಲಿ ನಾವು ಅದನ್ನೇ ನೋಡೋದು. ಈಶ್ವರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮುಂದೆ ಹೋಗ್ತಾನೆ. ಯಾಕಂದರೆ ಆ ಬ್ರಹ್ಮ ಕಪಾಲ ಇದೆ, ಅದಕ್ಕೆ ಕೊಟ್ಟಷ್ಟು ಸಾಕಾಗೋದಿಲ್ಲ. ಹಾಗಾಗಿ ಏನಾದರೂ ಮಾಡಿ ಅದರಿಂದ ಬಿಡುಗಡೆಯನ್ನು ಆತನೇ ಪಡಿಬೇಕು. ಆ ಶಿವ ಬಿಡುಗಡೆ ಪಡೆಯಲಿಕ್ಕಾಗಿ ನೋಡೋಣ, ಅದಕ್ಕೆ ಹೊಟ್ಟೆ ತುಂಬಿಸಿ ಆದರೂ ಬಿಡುಗಡೆ ಪಡಲಿಕ್ಕೆ ಆಗತ್ತೋ ಅನ್ನೋ ಒಂದು ವಿಚಾರವನ್ನು ಯೋಚಿಸ್ತಾ ಹೇಗೆ ಈಶ್ವರ ನಾನಾ ಲೋಕಗಳಲ್ಲಿ ಸುತ್ತಾನೆ ಅನ್ನೋದು ಈ ಮೂರನೆಯ ಭಾಗದ ಅಥವಾ ಮೂರನೆಯ ಸಂಧಿಯ ಮುಖ್ಯ ಕಥೆ. ಇದುವರೆಗಿನ ಕಥೆಯಲ್ಲಿ ಏನಾಗಿದೆ ಅಂದರೆ ಬ್ರಹ್ಮಕಪಾಲ ಹಿಡಿದಿದೆ, ಈಗ ಶಿವ ಸುತ್ತಾಡಬೇಕು. ಹಾಗಾಗಿ ಅವನು ಹೊರಡ್ತಾನೆ, ಅದಕ್ಕೆ ಏನಾದರೂ ಮಾಡಿ ಅದಕ್ಕೆ ಹೊಟ್ಟೆ ತುಂಬಿಸೋಣ ಅಂತ ಇಲ್ಲಿವರೆಗಿಂದು ಕಥಾಭಾಗ ಆಗಿದೆ. ಹಾಗೆ ಆತ ಮುಂದೆ ಬರುವುದು ಯಕ್ಷರ ಲೋಕಕ್ಕೆ. ಕರುಕರಿಸಿ ನಿಲುತ್ತಾಗ ಆಗ ಕಂಡು ಎರಗಿ ನೋಡುತ್ತ ಗೊರವನನು ಕಡೆವರೆಗೆ ಕರೆವುತ್ತ ತೋರಿ ಕಣು ಸನ್ನೆಯಲಿ ಕೈಬೀಸಿ ನಿರಿಯ ಸಡಿಲಿಸಿ ತಿರುಕ ಬಾಯೆಂದು ಉರುವಸತಿ ಸಂಕುಲವ ಕಂಡು ಕರಿಗೊರಲ ನಗುತ್ತ ಆಗ ಬಂದನು
ಯಕ್ಷನಾಲಯಕ್ಕೆ. ಗೊರವ ಅಂತ ಶಬ್ದವನ್ನು ಬಳಸಿದ್ದಾರೆ ಕವಿಗಳು. ಗೊರವ ಅನ್ನುವುದು ಅಂದರೆ ನಾವೀಗ ಇಂದಿನ ಜನಪದ ನೃತ್ಯದಲ್ಲಿ ನಾವು ನೋಡಿರ್ತೀವಿ. ಗೊರವ ಅಂದರೆ ಒಂದು ಕರಡಿಯ ಅಂದರೆ ಗೊರವ ನೃತ್ಯ ಅನ್ನೋದು ಏನಿದೆ ಅದು ಕರಡಿಯನ್ನು ಅನುಕರಿಸುವ ಒಂದು ನೃತ್ಯ. ಹಾಗಾಗಿ ಆ ಗೊರವರ ಬಟ್ಟೆ ಕೂಡ ಕಪ್ಪು ಬಣ್ಣದ್ದಿರುತ್ತೆ, ಜೊತೆಗೆ ಅವ್ರ ಕೈಯಲ್ಲಿ ಡಮರು ಇರುತ್ತೆ. ಇದು ನಾವು ಈಶ್ವರನಿಗೆ ಕೂಡ ಇದನ್ನು ಅನ್ವಯ ಮಾಡ್ತೀವಿ. ಈಶ್ವರನ ಕೈಯಲ್ಲೂ ಡಮರು ಇರುತ್ತೆ, ಮತ್ತು ಆ ಸೊಂಟದ ಸುತ್ತ ಈಗ ಆ ಬಟ್ಟೆ ಏನಿದೆ ಚರ್ಮವಾಸ ಕೃತ್ತಿವಾಸ ಅಂತ ಹೇಳ್ತೀವಲ್ವ ಈಶ್ವರನನ್ನು. ಹಾಗೆ ಆ ಬಟ್ಟೆಯ ಬಣ್ಣವೂ ಸ್ವಲ್ಪ ಕಪ್ಪು. ಅದನ್ನು ಇನ್ನೂ ಅಂದರೆ ದಿಗಂಬರನಾಗಿ ಬರ್ತಾನೆ ಅಂತಲೇ ಹಿಂದಿನ ಪದ್ಯಗಳಲ್ಲಿ ಹೇಳಿದೆ. ಅದು ಸ್ವಲ್ಪ ಜಾಸ್ತಿ ಕಪ್ಪು ಆಗೋ ಹಾಗೆ ಆ ರೀತಿಯ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಆ ಕೂದಲನ್ನೆಲ್ಲ ಆ ರೀತಿ ಬಿಟ್ಟುಕೊಂಡು ಆತ ಯಕ್ಷ ನಗರಿಗೆ ಬರ್ತಾನೆ. ಯಕ್ಷ ನಗರಿಯಲ್ಲಿ ಎಲ್ಲೆಲ್ಲ ಸುತ್ತಾಡಿ ಎಲ್ಲ ಕಡೆ ಆತ ಭಿಕ್ಷೆಯನ್ನು ಕೇಳ್ತಾನೆ. ಯಾರೋ ಒಂದಷ್ಟು ಜನ ಕೊಟ್ಟಿದ್ದಾರೋ, ಆದರೆ ಆ ಬ್ರಹ್ಮ ಕಪಾಲಕ್ಕೆ ಅವೆಲ್ಲ ಸಾಕ, ಅದು ಎಷ್ಟು ಕೊಟ್ಟರು ಅದನ್ನು ತಗೊಳತ್ತೆ. ಹಾಗಾಗಿ ಕೊನೆಗೆ ಆತ ಬರೋದು ಆ ಯಕ್ಷರಾಜನ ಅರಮನೆಗೆ ಬರ್ತಾನೆ. ಇನ್ನು ಆ ಯಕ್ಷರಾಜನ ಅರಮನೆಯ ಚಿತ್ರಣವನ್ನು ನೋಡೋಣ. ಆ ಸಮಯದಲ್ಲಿ ಯಕ್ಷರಾಣಿ ವಾಸಿಯರ ಗಡಣದಲ್ಲಿ ಕುಳ್ಳಿರ್ದೋ ತಾ ಶಶಿಮುಖಿಯೊಡನೆ ವಿನೋದದ ಅಣೆಕಲ್ಲನಾಡುತ್ತಲೇ ವೇಷಧಾರಿಗ ಬಂದು ಭಿಕ್ಷಾಭ್ಯಾಸದಿಂದ ಇರಲೋ ಇಂದುಧರನ ವಿಲಾಸವರಿಯದೆ ಮರುಳು ಯಕ್ಷಿಣಿ ಸರಸವಾಡಿದಳು. ಇದು ಹಳೆ ಕಾಲ ಅಲ್ವಾ, ಹಾಗಾಗಿ ಯಕ್ಷನ ರಾಣಿಗೆ ಜೊತೆ ಬೇರೆಯವ್ರ ಜೊತೆ ಕೂತ್ಕೊಂಡು ಆ ವಿನೋದದಲ್ಲಿ ಎಣೆಕಲ್ಲು ಈ ರೀತಿಯೆಲ್ಲ ಅಂದರೆ ಬೇರೆ ಬೇರೆ ಆಟಗಳನ್ನು ಆಡ್ಲಿಕ್ಕೆ ಪುರ್ಸತ್ತಿತ್ತು. ಈಗ ನಾವು ಯಾರಾದರೂ ಬರೋದ್ರೆ ನಾವು ಮೊಬೈಲ್ ನೋಡ್ತಿದ್ರು ಅಂತಲೇ ಬರಿಬೇಕಾಗತ್ತೆ. ಹಾಗೆ ಅವರು ಕಲ್ಲಲ್ಲೆಲ್ಲ ಆಟ ಆಡ್ತಾಯಿದ್ರು. ಈಶ್ವರ ಬಂದು ಭಿಕ್ಷಾಂದೇಹಿ ಅಂತ ಕೇಳಿದ್ನಂತೆ. ಆದರೆ ಅದೇನು ಗೊತ್ತಾಗಲಿಲ್ಲ. ಅಂದರೆ ಆ ಈಶ್ವರ ಒಬ್ಬನೇ ಬಂದೋ, ಈಶ್ವರನ ಜೊತೆ ಮಾಯೆಯೂ ಬಂದಿತ್ತು, ಅದು ಕವಿಗಳು ನಮ್ಮ ಊಹೆಗೆ ಬಿಟ್ಟಿದ್ದಾರೆ. ಆದರೆ ಈಶ್ವರ ಬರ್ತಾನೆ, ಅರಮನೆ ಒಳಗೆ ಬಂದು ಈ ಆಕೆ ತನ್ನ ಸಖಿಯರೊಡನೆ ಆಟ ಆಡ್ತಿರೋ ಜಾಗದಲ್ಲಿ ಯಾರಾದರೂ ಒಂದು ಭಿಕ್ಷಾಂದೇಹಿ ಅಂತ ಕೇಳಿದರೆ ಯಾರೋ ಏನೋ ಇರಬೇಕು, ಯಾರು ಅಂತ ಅದನ್ನು ಹೇಳ್ತಾರೆ ನೋಡಿ. ಆ ಇಂದುಧರನ ವಿಳಾಸವರಿಯದೆ ಮರುಳು ಯಕ್ಷಿಣಿ, ಅಥವಾ ಇಂದುಧರನ ಮರುಳಿನಿಂದ ಆ ಯಕ್ಷಿಣಿ ಆ ವಿಳಾಸವನ್ನು ಆತ ಈಶ್ವರ ಆತನ ಹಿನ್ನೆಲೆ ಅದು ಏನನ್ನು ತಿಳಿಯದೆ ಸರಸಾಡಿದಳೋ ಯಾರೋ ಬಂದಿದ್ದಾರೆ. ಈಗ ಅರಮನೆಯಂತಹ ಆ ಒಳಗಿನ ಪ್ರದೇಶದಲ್ಲಿ ಆಪ್ತ ವಾತಾವರಣದಲ್ಲಿ ಇನ್ಯಾರು ಬರಲಿಕ್ಕೆ ಸಾಧ್ಯ? ಯಾರೋ ಕುಟುಂಬಕ್ಕೆ ಗೊತ್ತಿರೋರು ಅಥವಾ ಅವರ ಸೇವಕ ವರ್ಗದವರು, ಹೀಗೆ ಗೊತ್ತಿರುವವರು ಅಂದರೆ ಹೈ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಆಗಿ ಬಂದಿರೋರು ಮಾತ್ರ ಇರ್ತಾರಲ್ವ. ಹಾಗಾಗಿ ಯಾರೋ ನಮ್ಮವರೇ ಅಂತ ಇಟ್ಕೊಂಡು ಯಕ್ಷಿಣಿ ಏನಪ್ಪ ಅಂತ ಮಾತಾಡಿಸ್ತಾಳೆ. ಅಟ್ಟೋದಿಲ್ಲ ಎಲೆ ಗೊರವ ಎಂದರೆ ಕೊಟ್ಟುದೇ ಸಾಕು ಎನಲೋ ಯಕ್ಷಿಣಿ ಕೊಟ್ಟಳೈ ಮೂರಣ್ಣೆ ಕಲ್ಲನು ಭಿಕ್ಷವೆಂದೆನುತ ಸೃಷ್ಟಿಪತಿ ನುಂಗಿದನು ಬಹುಫಲವ ಅಟ್ಟುಗೆಂದೆನೆ ಹೊರಳಿ ನಗೆಯಲಿ ಕೊಟ್ಟಳಂಗನೆ ಕಾಮನೆ ಸುಗೆಗೆ ನೋಡಿ ಬೆಂಡಾಗಿ ಮುಂದೆ ಹೋಗು ಅಂತ ಹೇಳ್ತಾಳೆ ಯಕ್ಷನ ರಾಣಿ. ನಾನು ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದು, ಮುಂದೆ ಹೋಗು ಅಂದರೆ ನೀ ಏನು ಕೊಡ್ತೀವಿ ಅದನ್ನೇ ಕೊಡು, ಅದೇ ಸಾಕು ಅಂತ ಈಶ್ವರ ಹೇಳ್ತಾನೆ.
ನನ್ನ ಕೈಯಲ್ಲಿ ಏನಿದೆ ತಗೋ ಅಂತ 3 ಕಲ್ಲು ಆಟ ಆಡ್ತಿದ್ದಿದ್ದು 3 ಕಲ್ಲನ್ನು ಕೊಡ್ತಾಳೆ. ಆ 3 ಕಲ್ಲನ್ನು ನನಗೀಗ ಸಂತೋಷ ಆಯಿತು ಅಂತ ಈಶ್ವರ ತಗೊಳ್ತಾನೆ. ಅದನ್ನು ಸೃಷ್ಟಿಪತಿ ನುಂಗಿದನು ಅಂತ ಹೇಳ್ತಾರೆ. ನಾವು ರುದ್ರದಲ್ಲಿ ನೋಡ್ತೀವಿ ಪಶೂನಾಂ ಪತಯೇ ನಮೋ ಈ ರೀತಿ ಬರುತ್ತಲ್ಲ, ಅಂದರೆ ಪಶುಪತಿ ಜಗತ್ಪತಿ, ಹೀಗೆ ಅದನ್ನು ಸೃಷ್ಟಿಪತಿ ಅಂತ ತಗೊಂಡಿದ್ದಾರೆ ಇಲ್ಲಿ ಕವಿಗಳು. ಆತ ನುಂಗ್ತಾನೆ ಅಂದರೆ ಏನು, ಆತ ಲಯಕಾರಿಯೂ ಹೌದು. ಹಾಗೆ ನೋಡಿದರೆ ಕೊನೆಗೆ ಏನು ಕೊಟ್ಟರು ಅವನಿಗೆ ಅದು ಆತ ನುಂಗ್ತಾನೆ ಅನ್ನೋ ಭಾವದಲ್ಲಿಯೂ ತಗೋಬಹುದು. ಅಥವಾ ಆತ ಸ್ವೀಕಾರ ಮಾಡ್ದ, ಇವಳೇನೋ ಕೊಟ್ಟಲು ಅದನ್ನೇ ಭಿಕ್ಷೆ ಅಂತ ಸ್ವೀಕಾರ ಮಾಡ್ದ. ಹೀಗೆ ಸ್ವೀಕಾರ ಮಾಡಿ ಆತ ಆಯಿತು ಸರಿ ನನಗೆ ಇದರಿಂದ ಸಂತೋಷ ಅಂತ ಹೇಳ್ತಾನೆ. ಆದರೆ ಯಕ್ಷನ ರಾಣಿ ಅವನನ್ನೇ ನೋಡ್ತಾ ನಿಂತ್ಲಂತೆ. ಯಾಕೆ ಅವನನ್ನು ನೋಡ್ತಾ ನಿಂತಲು ಅಂದರೆ, ಅವಳಿಗೆ ಮೀನಕೇತನ ಅಂತೀವಿ, ಮಕರಧ್ವಜ ಅಂತೀವಿ, ಸ್ಮರ ಅಂತೀವಿ, ಮದನನ ಬಾಣದ ಪ್ರಯೋಗ ಆಗಿದೆ ಅಂತ ಅನ್ನಿಸ್ತಾ ಇದೆ. ವಿಶೇಷ ಅಂದರೆ ಸ್ಮರಹರ ಬಂದು ಕೇಳ್ತಿರೋದು ಭಿಕ್ಷಾಂದೇಹಿ ಅಂತ, ಪ್ರಯೋಗ ಆಗಿರೋದು ಸ್ಮರನ್, ಅದು ಸ್ವಲ್ಪ ವಿಶೇಷ. ಈ ಭಾಗವನ್ನು ಕವಿಗಳು ಒಂದು ರೀತಿ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಇವೆಲ್ಲ ಈಗ ದೇವಲೋಕದಲ್ಲಿ ಇಂತಹ ಭಾವನೆಗಳು ಇದಾವ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಮನುಷ್ಯ ಲೋಕದಲ್ಲಿ ಇರಬಹುದು, ಅಥವಾ ಈ ಯಕ್ಷರು ಸುರರು ಕಿನ್ನರರು ಈ ರೀತಿ ಬೇರೆ ಬೇರೆ ಹೇಳಿದಾಗ ಆ ಬೇರೆ ಬೇರೆ ರೀತಿಯ ಆ ಸಮೂಹಗಳಲ್ಲಿ ಕೂಡ ಈ ರೀತಿಯ ಭಾವನೆಗಳಿದ್ವು ಅನ್ನೋದನ್ನು ನಾವು ಪೂರ್ವ ಕವಿಗಳ ಪದ್ಯಗಳಿಂದ ನೋಡ್ತೀವಿ. ಹಾಗಾಗಿ ಅದನ್ನು ತಗೊಂಡು ಇವರು ಶೃಂಗಾರವನ್ನು ತರಲಿಕ್ಕೆ ಸ್ಮರಣ ಪ್ರಯೋಗ ಆಯಿತು. ಅಂದರೆ ಯಕ್ಷನ ರಾಣಿಗೆ ಪ್ರಯೋಗ, ಆತ ಮನ್ಮಥ ಬಾಣ ಬಿಟ್ಟನೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು ಅಂತ ಕವಿಗಳು ಹೇಳ್ತಾರೆ. ಪುರಗಾರನು ನಗುತ್ತ ಅವಳ ಭಂಗಿಸಿ ಮರುಳುಗೆಡಿಸುವೆನೆನೋತ ಮತ್ತೆ ಆ ಗಿರಿಜೆ ಕಂಡರೆ ತಪ್ಪಹುದು ಕಾರ್ಯ ವಿಸಂಚಿಪುದು. ಪರಮನಿದನಾರೈದು ತೆರಳಿದ ತೆರನಿದಲ್ಲದೆ ಗರತಿ ಸತಿಯರ ತೆರನರಿಯನೇ ತಾನು ದುರಿತಾಂತಕನು ಕೇಳ್ ಎಂದ. ಆಗ ಈಶ್ವರ ಹೇಳ್ತಾನೆ ಯಕ್ಷನ ರಾಣಿಗೆ, ನೋಡು ಯಾರೋ ಅಂತ ತಿಳ್ಕೊಬೇಡ ನನ್ನನ್ನು, ನಾನು ದುರಿತಾಂತಕ. ಜೊತೆಗೆ ಮೊದಲು ಇಲ್ಲಿ ಪುರಹರ ಅಂತ ಕೂಡ ಹೇಳ್ತಾರೆ. ತ್ರಿಪುರಾರಿ ನಮಗೆ ಗೊತ್ತಿದೆ, ಆ 3 ರಾಕ್ಷಸರ ಕಥೆ. 3 ರಾಕ್ಷಸರು 3 ಕಬ್ಬಿಣ ಚಿನ್ನ ಮತ್ತು ಬೆಳ್ಳಿ ಈ ರೀತಿಯ 3 ಕೋಟೆಗಳಲ್ಲಿ 3 ರಾಕ್ಷಸರು ಸದಾ ಸುತ್ತಾ ಇರ್ತಾರೆ. ಆದರೆ ಅವರಿಗೆ ವರ ಏನು ಅಂದರೆ, ಒಂದೇ ಬಾಣದಿಂದ ಯಾವಾಗ 3 ಕೋಟೆಗಳು ಛಿದ್ರ ಆಗುತ್ತೋ ಆಗ ಆ 3 ಜನರ ಸಾವು. ಇದು ತ್ರಿಪುರ. ಅದನ್ನು ಈಶ್ವರ ಒಂದು ಬಾಣದಿಂದ ಅವರನ್ನು ಕೊಂದಿರೋದ್ರಿಂದ ತ್ರಿಪುರಾರಿ. ಹಾಗಾಗಿ ನಾನು ಯಾರ್ಯಾರೋ ಅಲ್ಲ, ನಾನು ತ್ರಿಪುರಾರಿ, ದುರಿತಾಂತಕ. ಜೊತೆಗೆ ಮನೇಲಿ ಪಾರ್ವತಿ ಇದ್ದಾಳೆ, ಹಾಗೆ ನೀನು ನನ್ನನ್ನು ಹೀಗೆ ನೋಡಬೇಡ, ಅದು ಸರಿಯಲ್ಲ ಅಂತ ಹೇಳಿ ಹೊರಟು ಗರತಿ ಸತಿಯರ ಬೇರೆ ಬೇರೆ ಪತಿವ್ರತೆಯರ ಅವರು ಎಲ್ಲ ಕೊಡುವ ಭಿಕ್ಷೆಯನ್ನೆಲ್ಲ ಅರಮನೆಯಲ್ಲಿ ಸ್ವೀಕಾರ ಮಾಡಿ ಮುಂದೆ ಹೊರಡ್ತಾರೆ. ಬಂದುದದು ಯಕ್ಷಿಣಿಗೆ ಲಂಕೆಯ ತಿಂದು ಓಗೊಳು ತಿಪ್ಪಂತೆ ಲಂಕಿಣಿ ಎಂದೆನಿಸಿ ಪರಮೇಶ್ವರನ ಕಾರುಣ್ಯದಲ್ಲಿ ಮಗುಳೆ ಕೊಂದನೈ ಹನುಮಂತನು. ಆಕೆಯ ಬಂಧ ಮೋಕ್ಷಪ್ರದವೆನಲು ತಾನೆಂದು ಸಲ್ಲದು ಸರಸ ಹಿರಿಯರಲಿ ತಾನೆಂದು ಸಲ್ಲದು ಸರಸ ಅರಸ ಕೇಳೆಂದ
ಇಲ್ಲಿ ಒಂದು ಕವಿಗಳೊಂದು ಚಮತ್ಕಾರವನ್ನು ಮಾಡಿದ್ದಾರೆ. ಅಂದರೆ ನಾವು ಕಥೆ ಯಾವ ಕಾಲದಲ್ಲಿ ಆಯಿತು ಅಂತ ನೋಡಿದರೆ ಇದು ಭಾಗವತದಲ್ಲಿ ಬರುವ ಕಥೆ, ಆದರೆ ಅದರಲ್ಲಿ ರಾಮಾಯಣದ ಒಂದು ಉದಾಹರಣೆಯನ್ನು ತಗೊಂಡಿದ್ದಾರೆ. ಯಾಕೆ ಹೀಗೆ ಅಂದರೆ ಇದು ಬರೆದಿದ್ದು ಇತ್ತೀಚೆಗಾಗಿರೋದ್ರಿಂದ ನಾವು ಭಾಗವತದ ಕಥೆಯನ್ನು ಕೇಳಿದ್ದೇವೆ, ರಾಮಾಯಣದ ಕಥೆಯನ್ನು ಕೇಳಿದ್ದೇವೆ. ಹಾಗಾಗಿ ರಾಮಾಯಣದ ಹೋಲಿಕೆಯನ್ನು ಅದರ ಹಿಂದಿನ ಕಾಲಘಟ್ಟದ ಒಂದು ಕಥೆಗೆ ಕೊಡ್ತಾ ಇದ್ದೇವೆ. ಇದನ್ನು ಕೆಲವರು ಇದು ದೋಷ ಅಂತ ಹೇಳ್ತಾರೆ. ಕಾಲಾನುಕ್ರಮದಲ್ಲಿ ಯಾವುದು ಬರುತ್ತೋ ಅದನ್ನು ಸರಿಯಾಗಿ ಬಳಸ್ಕೊಂಡು ಉದಾಹರಣೆಗಳನ್ನು ಕೊಡಬೇಕು ಅಂತ ಕಾಳಿದಾಸ ಇತ್ಯಾದಿ ಕವಿಗಳನ್ನು ಉದಾಹರಿಸಿ ಹೇಳ್ತಾರೆ. ಅವರು ರಾಮನಿಗೆ ಯಾವುದಾದ್ರೂ ಒಂದು ಸಾಮ್ಯತೆಯನ್ನು ಹೇಳಬೇಕಾದ್ರೆ ಅವರು ಕೃಷ್ಣನ ಉದಾಹರಣೆಯನ್ನು ತರೋದಿಲ್ಲ ಈ ರೀತಿ. ಆದರೆ ಇದಕ್ಕೆ ಇನ್ನೊಂದು ಅರ್ಥವನ್ನು ನಾವು ಹೇಗೆ ಕಲ್ಪಿಸ್ಬೋದು ಅಂದರೆ ಬರೆದಿರೋರು ಆ ಎರಡೂ ಕಥೆಗಳನ್ನು ಕೇಳಿರೋದ್ರಿಂದ ಇಲ್ಲಿಯ ಒಂದು ಉತ್ತಮ ಅಂಶವನ್ನು ತಗೊಂಡು ಅಲ್ಲಿ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಹೋಲಿಕೆಯೂ ಕೂಡ ನೋಡಿ ಎಷ್ಟು ಒಳ್ಳೆಯದು ಕೊಟ್ಟಿದ್ದಾರೆ ಅಂದರೆ ಆ ಲಂಕಿಣಿಗೆ ಹನುಮಂತ ಹೇಗೆ ಬಂದು ಅವಳನ್ನು ಕೊಂದು ಕೊನೆಗೆ ಲಂಕಿಣಿಗೆ ಶಾಪ ಇದ್ದಿದ್ದೇ ಹಾಗೆ. ಯಾವಾಗ ಒಂದು ಮಂಗ ಬಂದು ಅವಳನ್ನು ಕೊಲ್ಲತ್ತೋ ಆಗ ಅವಳಿಗೆ ಮೋಕ್ಷ, ಜೊತೆಗೆ ಲಂಕೆಗೆ ವಿನಾಶ ಅನ್ನೋದು ಆ ಲಂಕಿಣಿಯ ಶಾಪ. ಅಂದರೆ ಲಂಕಿಣಿಯ ಜೀವ ಹೋಯ್ತಲ್ಲ ಅಂದರೆ ಮತ್ತೆ ಮೋಕ್ಷ ಅಂತಲೇ ಅವಳಿಗೆ, ಮತ್ತೆ ಇನ್ನೊಂದು ಜನ್ಮ ಹೀಗೆಲ್ಲ ಏನಿಲ್ಲ. ಅದೇ ರೀತಿ ಇಲ್ಲಿ ಶಿವ ಆ ಕಲ್ಲನ್ನು ತಗೊಂಡು ಆ ಯಕ್ಷನ ರಾಣಿಗೆ ನಾನು ಇಂತಹವನು ಅಂತ ಹೇಳಿ ಅವಳಿಗೆ ಮೋಕ್ಷವನ್ನೇ ಕರುಣಿಸ್ತಾನೆ ಅಂತ ಇಲ್ಲಿ ಕವಿಗಳು ಬರೀತಾರೆ. ಅದಕ್ಕೆ ಆ ಹೋಲಿಕೆಯನ್ನು ಹನುಮಂತ ಹೇಗೆ ಲಂಕಿಣಿಗೆ ಮೋಕ್ಷವನ್ನು ಕೊಟ್ಟನೋ ಅದೇ ರೀತಿ ಶಿವ ಯಕ್ಷನ ರಾಣಿಗೆ ಮೋಕ್ಷವನ್ನು ಕೊಡ್ತಾನೆ. ನೋಡಿ, ಕೊಟ್ಟಿದ್ದು ಬರೀ 3 ಕಲ್ಲಾದ್ರೂ ಸಿಕ್ಕಿದ್ದು ಮಾತ್ರ ಮೋಕ್ಷ. ಇದು ಆ ವ್ಯಕ್ತಿತ್ವದ ಹಿರಿಮೆಯೂ ಹೌದು. ಇನ್ನು ನನ್ನ ಹತ್ರ ಈಗೇನಿಲ್ಲ, ನನ್ನ ಕೈಯಲ್ಲಿ ಏನಿದೆಯೋ ಅದನ್ನು ನಾನು ಕೊಡ್ತೀನಿ ಅನ್ನೋ ಒಂದು ಉತ್ತುಂಗ ದಾನದ ವಿಚಾರವೂ ಹೌದು. ಹಾಗೆ ಈ ಕಾವ್ಯಗಳನ್ನು ಓದಿದಾಗ ನಮಗೆ ನಾವು ಯಾಕೆ ಇವತ್ತು ಶಿವನ ಭಿಕ್ಷಾಟನೆಯನ್ನು ಓದಬೇಕು ಅಂದರೆ ಈ ರೀತಿ ಒಂದೊಂದು ಅಂಶಗಳು ಅಲ್ಲಿರುತ್ತೆ. ನಮ್ಮ ಕೈಯಲ್ಲಿ ಇದ್ದಿದ್ದನ್ನು ಕಷ್ಟ ಅಂತ ಆದಾಗ ಯಾರಿಗಾದರೂ ಕೊಡಬೇಕು ಅಂತ ಹಿರಿಯರು ಹೇಳೋದನ್ನೆಲ್ಲ ನಾವು ಕೇಳೇ ಇರ್ತೀವಿ, ನಮ್ಮ ಕೈಲಾಗಿದ್ದು ಕೊಡ್ತಾನೂ ಇರ್ತೀವಿ. ಅದೇ ಥರ ಮೊದಲು ಒಬ್ಬಳು ಯಕ್ಷನ ರಾಣಿ ಕೊಟ್ಟಿದ್ದಕ್ಕೆ ಅವಳಿಗೆ ಏನಾಯಿತು, ಅವಳಿಗೆ ಮೋಕ್ಷವೇ ಸಿಕ್ತು. ಹಾಗಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಸಮಾಜದಲ್ಲಿದ್ದಾಗ ಮಾಡಬೇಕು. ಈ ಒಂದು ಅಂಶವನ್ನು ಕೂಡ ಕವಿಗಳಲ್ಲಿ ಸೂಚ್ಯವಾಗಿ ಬರೆದಿದ್ದಾರೆ. ಗೊರವಿಗೆಯ ನಳವಡಿಸಿದಂಗದಿ ಸಿರಿಯ ವೇಷದಲ್ಲಿ ಅಖಿಳ ಸುರ ಕಿನ್ನರರ ಸತಿಯರ ಮರುಳು ಮಾಡುತ್ತ ತಿರುಗಿದನು ಧರೆಯ ಪರಿಪರಿಯ ವನದಾರುಚಯ ವಿಸ್ತರಣ ಭಾವಂಗಳನ್ನು ನೋಡುತ್ತ ಬರುತ್ತ ಪಾವನ ಕೀರ್ತಿ ಹೊಕ್ಕನು ಋಷಿಗಳ ಆಶ್ರಮವ. ಯಕ್ಷಲೋಕದಿಂದ ಮುಂದೆ ಬಂತು ಈಶ್ವರನ ಪಯಣ. ಎಲ್ಲೆಲ್ಲಿ ಅಂದರೆ ಆತ ಸುರ ಕಿನ್ನರರ ಲೋಕಕ್ಕೂ ಹೋಗಿದ್ದು ಮಾತ್ರ ಅಲ್ಲ, ಸುರ ಕಿನ್ನರರ ಸತಿಯರ ಮರಳು ಕೂಡ ಮಾಡ್ತಾನೆ ಹೋದ. ಎಷ್ಟು ಜನರಿಗೆ ಮೋಕ್ಷ ಕೊಟ್ಟನೋ, ಎಷ್ಟು ಜೀವಿಗಳಿಗೆ ಆ ಭಾಗ್ಯವಿತ್ತೋ ಗೊತ್ತಿಲ್ಲ. ಅಂತೂ ಎಲ್ಲೆಲ್ಲ ಬೇರೆ ಬೇರೆ ಲೋಕಗಳನ್ನು ಸುತ್ತಿ, ಸುರರ ಲೋಕ ಇರ್ಬೋದು, ಕಿನ್ನರರ ಲೋಕ ಇರಬಹುದು. ಇದನ್ನು ಇವರು ಪರ್ವ ಕಾದಂಬರಿಯಲ್ಲಿ ಹೀಗೆ ಬರೀತಾರೆ ಎಸ್.ಎಲ್. ಭೈರಪ್ಪ ಅವರು. ಸುರರ ಲೋಕ ಅಂದರೆ ತುಂಬ ಏನು ಬೇರೆ ಅಂತ ನಾವು ಭಾವಿಸ್ಬೇಕಾಗಿದ್ದಿಲ್ಲ. ನರರ ಲೋಕ, ಸುರರ ಲೋಕ, ಇನ್ನು ಕಿನ್ನರರು, ಕಿಂಪುರುಷರು, ಹಾಗೆ ಆ ಹಿಮಾಲಯದಿಂದ ಸ್ವಲ್ಪ ಆಚೆ ಇರೋದಂತೆ, ಈ ರೀತಿ ಎಲ್ಲ ಬರೀತಾರೆ. ಅಂದರೆ ಭೈರಪ್ಪನವರನ್ನು ಗಣೇಶರಂತೂ ಮಹಾಕವಿ ಅಂತಲೇ ಹೇಳ್ತಾರೆ. ಹಾಗೆ ಕವಿಗಳು ಬೇರೆ ಬೇರೆ ಕಲ್ಪನೆಗಳಿಂದ ಇನ್ನು ತಮ್ಮ ಜೀವನದ ಅನುಭವಗಳನ್ನು ಅಲ್ಲಿ ಹೇಗಿರಬಹುದು ಅನ್ನುವ ಒಂದು ಕಲ್ಪನೆಯಲ್ಲಿ ಸುರರ, ಕಿನ್ನರರ, ಈ ರೀತಿ ವಿದ್ಯಾಧರರ, ಈ ರೀತಿ ಬೇರೆ ಬೇರೆ ಲೋಕಗಳನ್ನೆಲ್ಲ ವರ್ಣಿಸ್ತಾರೆ. ಅಂತೂ ಇಲ್ಲಿ ನಾವು ಏನು ಸಾರವನ್ನು ಗ್ರಹಿಸ್ಬೋದು ಅಂದರೆ ಈಶ್ವರ ಎಲ್ಲೆಲ್ಲಿ ಹೋದನೋ ಹಿಂದಿನ
ಸಂಚಿಕೆಯಲ್ಲಿ ನೀವು ಕೇಳಿರಬಹುದು, ಆತ ಈಶ್ವರ ದಿಕ್ಕುಗಳನ್ನೇ ಅಂಬರವನ್ನಾಗಿ ಧರಿಸ್ಕೊಂಡು ಬಿಳಿಯ ಬಣ್ಣದ ಭಸ್ಮವನ್ನು ಧರಿಸ್ಕೊಂಡು ಹೊರಟಿದ್ದ ಅಂತ. ಅದು ಏನು ರೂಪ ಅಂತ ನಾವು ಹೇಳಬಹುದು, ಆದರೆ ಆ ರೂಪದಲ್ಲೇ ಆತ ಎಷ್ಟೋ ಜನರನ್ನು ಮರಳು ಮಾಡ್ತಾನೆ ಮುಂದೆ ಹೋಗ್ತಾ ಇದ್ದ. ಹಾಗೆ ಮುಂದೆ ಹೋಗಿ ಹೋಗಿ ಸುರರ ಲೋಕ ಆಯಿತು, ಆಮೇಲೆ ಕಿನ್ನರರ ಲೋಕ ಆಯಿತು. ಆ ನಂತರ ಈ ಭೂಮಿಯಲ್ಲಿ ಆ ಬೇರೆ ಬೇರೆ ರೀತಿಯ ವನದಾರುಚಯ ಅಂದರೆ ಬೇರೆ ಬೇರೆ ಕಾಡುಗಳು, ಬೇರೆ ಬೇರೆ ಮರಗಳ ಪ್ರಕೃತಿಯ ಸೊಬಗನ್ನು ಆತ ನೋಡ್ತಾ ನೋಡ್ತಾ ಪಾವನ ಕೀರ್ತಿ ಹೊಕ್ಕನು ಋಷಿಗಳ ಆಶ್ರಮವ, ಆ ಋಷಿಗಳೆಲ್ಲ ತಪಸ್ಸು ಮಾಡ್ತಾ ಇರುವ ಆ ಜಾಗಕ್ಕೆ ಆತ ಪ್ರವೇಶವನ್ನು ಮಾಡ್ತಾನೆ. ಅಂದರೆ ನಾವು ನೈಮಿಷಾರಣ್ಯ ಅಂತೆಲ್ಲ ಕಥೆಗಳಲ್ಲಿ ಕೇಳಿದ್ದೀವಿ. ಹಾಗೆ ಆ ಜಾಗಕ್ಕೆ ಈಶ್ವರ ತನ್ನ ಬ್ರಹ್ಮ ಕಪಾಲನೊಂದಿಗೆ ಬರ್ತಾನೆ. ದಾರವಟ್ಟದಿ ದೇಹಿ ಭಿಕ್ಷಾಹಾರವೆಂದೆನೆ ಕೇಳಿನಾರಿಯರು ಓರಣಿಸಿ ಭಿಕ್ಷಗಳ ತಂದರು. ಅದೇನ ಹೇಳುವೆನು ಭಾರವಿಸಿ ನೋಡಲಿಕ್ಕೆ ಮದನನ ಕೂರನಗು ತಟ್ಟುಗಿಯೇ ಭರದಿಂ ನಾರಿಯರು ಮನಸೋತು ಹೆಬ್ಬಾಗಿಲಲಿ ಬಸವಳಿದು. ಹೀಗೆ ಆ ಋಷಿಗಳ ಆಶ್ರಮಕ್ಕೆ ಬಂದು ಈಶ್ವರ ಭಿಕ್ಷಾಹಾರ ಅಂತ ಭಿಕ್ಷೆಯ ಆಹಾರವನ್ನು ಕೊಡಿ ಅಂತ ಹೇಳಿದ ಕೂಡಲೇ ನಾರಿಯರೆಲ್ಲ ಒಟ್ಟಾಗಿ ಆ ಭಿಕ್ಷೆಯನ್ನು ಒಟ್ಟು ಮಾಡಿ ದಾರವಟ್ಟ ಅಂತಂದರೆ ಬಾಗಿಲಿನ ಬಳಿ, ಹೊಸ್ತಿಲ ಬಳಿ ಬಂದು ನೋಡ್ತಾರೆ. ಏನು ನೋಡೋದು, ಅವರ ಮೇಲೆ ಇಲ್ಲಿ ಅಂತೂ ಕವಿಗಳು ನೇರವಾಗಿ ಹೇಳ್ತಾರೆ, ಮದನನ ಕೂರಲಗು, ಆ ಮದನನ ಬಾಣದ ಪ್ರಯೋಗವೇ ಆಯಿತು. ನೋಡ್ತಾರೆ ನೋಡ್ತಾ ನಿಲ್ತಾರೆ. ಯಾಕಂದರೆ ಮುಂಚೆ ನಾವು ನೋಡಿದ್ವಿ ಆ ಸುರಸತಿಯರಿಗೂ ಕೂಡ ಮರಳು ಮಾಡಿದ, ಇನ್ನು ಕಿನ್ನರರ ಲೋಕದಲ್ಲಿ ಕೂಡ ಮರಳು ಮಾಡಿದ, ಇನ್ನು ಬಂದಿರೋದೇನು ಮನುಷ್ಯ ಲೋಕಕ್ಕೆ. ಹಾಗಾಗಿ ನಮಗೆ ಆಮಿಷಗಳು ಜಾಸ್ತಿ, ನಮಗೆ ಆಶೆಗಳು ಜಾಸ್ತಿ. ಎಲ್ಲದು ಹೀಗಿರಬಾರ್ದು, ಆಸೆಯ ದುಃಖಕ್ಕೆ ಮೂಲ, ಅವೆಲ್ಲ ಇರುತ್ತೆ ಪುಸ್ತಕದಲ್ಲಿ ಅಷ್ಟೇ, ಬಿಟ್ಟರೆ ನಾವು ಬದುಕೋದು ಇದೇ ಕ್ರಮದಲ್ಲಿ. ಹಾಗಾಗಿ ಅವರನ್ನೆಲ್ಲ ನೋಡಿದರೆ ಅವರೆಲ್ಲ ವನಿತೆಯರಿಗೆ ಈಶ್ವರನನ್ನು ನೋಡಿದ ಕೂಡಲೇ ಆ ಮದನನ ಪ್ರಯೋಗವೇ ಆಯಿತು ಅಂತ ಅನಿಸತ್ತಂತೆ. ಒಂದು ರೀತಿಯ ಇದೇ ರೀತಿಯ ಕಥೆಯನ್ನು ಶ್ರೀಹರಿ ಚರಿತೆಯಲ್ಲಿ ಪೂತಿ ನರಸಿಂಹಾಚಾರ್ಯವರು ಕಟ್ಟಿಕೊಡ್ತಾರೆ. ಅಲ್ಲಿ ಕೃಷ್ಣ ಬಲರಾಮರು ಆಟಾಡ್ತಾ ಋಷಿಗಳು ಇರೋ ಆಶ್ರಮಕ್ಕೆ ಹೋಗ್ತಾರೆ. ಆಟಾಡ್ತಲ್ಲ, ಅವರು ಗೋವುಗಳನ್ನು ನೋಡ್ಕೊಳ್ತಾ ಒಂದು ದಿವಸ ಹೋಗ್ತಾರೆ. ಹಾಗೆ ಹೋದಾಗ ಅಂದರೆ ಅಲ್ಲಿ ಋಷಿಗಳು ತಾವು ಜ್ಞಾನಿಗಳು ಅಂತೆಲ್ಲ ತಿಳ್ಕೊಂಡಿರ್ತಾರಂತೆ. ಅದಕ್ಕೆ ಇವರು ಹೋಗಿ ನಾವು ಮಕ್ಕಳು ನಮಗೆ ಊಟ ಕೊಡಿ ಅಂತ ಕೇಳ್ತಾರಂತೆ. ಆಗ ನೋಡ್ತಾರೆ ಕೃಷ್ಣ, ಅವ್ರಿಗೆ ಗೊತ್ತಿರೋದಿಲ್ಲ ಕೃಷ್ಣ ಅಂತ, ಆದರೂ ಯಾರೋ ಮಕ್ಕಳು ಬಂದಿದ್ದಾರಲ್ಲ ಅಂತ ಅವರು ಮನೇಲಿದ್ದನ್ನೆಲ್ಲ ಒಟ್ಟು ಮಾಡಿ ತರ್ತಾರೆ. ಅವ್ರು ತಂದು ನೋಡಿ ಅವ್ರ ಹತ್ರ ಎಲ್ಲ ಮಾತಾಡಿ ಕೃಷ್ಣ ಎಲ್ಲ ಚೆನ್ನಾಗಿ ಊಟ ಮಾಡಿದ ಮೇಲೆ ಕೃಷ್ಣ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಪೂತಿ ನರಸಿಂಹಾಚಾರ್ಯ ಅವರು ಬರೀತಾರೆ ಶ್ರೀಹರಿ ಚರಿತೆಯಲ್ಲಿ. ಇಲ್ಲಿ ಕೂಡ ಒಂದು ರೀತಿ ಅದೇ ರೀತಿಯ ಕಥಾಭಾಗವಿದೆ. ಋಷಿಗಳು ಅವರೇನೋ ಮಾಡ್ತಿದ್ದಾರೆ, ಅವ್ರು ಏನೇ ಮಾಡಲಿ ಮನೆಗಳಲ್ಲಿ ಇರ್ತಾರಲ್ಲ ಅವರು ವನಿತೆಯರು, ಅವರನ್ನು ಮೊದಲು ಈಶ್ವರ ಸಂದರ್ಶನಕ್ಕೆ ಅವರ ಸಂದರ್ಶನಕ್ಕೆ ಮುಂದೆ ಬರ್ತಾನೆ. ಅಂದರೆ ನಾವು ನೋಡ್ಬೋದು, ಈಗ ಏನು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಏನೋ ಒಂದು ರೀತಿ ತಯಾರಾಗಿ ಹೋಗ್ತೀವಿ, ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಿದರೆ ನಮಗೆ ದೇವರು ಒಲಿತಾನೆ, ಇದು ಏನೋ ಒಂದು ಭಾವನೆಯಲ್ಲಿ ಒಂದಷ್ಟು ಜನ ಇದ್ದರೆ, ದೇವರಿಗೆ ಮನಸ್ಸು ಬಂದರೆ ಇದು ಯಾವುದೋ ಭಾವನೆ ಇಲ್ಲ, ಬರೀ ಭಕ್ತಿ ಇರುವ ಮನೆಯಲ್ಲೇ ಇದ್ದು ಎಲ್ಲೇ ಇರ್ತಾರೋ ಅಲ್ಲಿಗೆ ಆ ದೇವರು ಬಂದು ಕೂಡ ದರ್ಶನವನ್ನು ಕೊಡಬಲ್ಲ. ಇಲ್ಲಿ ಕೂಡ ನಾವು ಅದೇ ನೋಡ್ತಿದ್ದೀವಿ. ಋಷಿಗಳು ಅವರು ಆ ಜ್ಞಾನ ಸಂಪಾದನೆ ಮಾಡಿ ಅದರಿಂದ ಯಾಗ ಯಜ್ಞ ಏನೋ ಮಾಡ್ತಿದ್ದಾರೆ, ಲೋಕ ಕಲ್ಯಾಣಕ್ಕೆ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಈಶ್ವರ ಅವರನ್ನು ಬಿಟ್ಟು ಅಥವಾ ಅವರಿಗಿಂತ ಮುಂಚೆ ಅವರ ಮನೆಯವರೆಲ್ಲ ಇದ್ದ ಜಾಗಕ್ಕೆ ಬಂದು ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ನೇರವಾಗಿ ಆತ ತೋರ್ಪಡಿಸಿಕೊಳ್ಳೋದಿಲ್ಲ ತಾನು ಯಾರು ಅಂತ. ಆದರೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಾಗ ಅವನನ್ನು ನೋಡಿದ ಕೂಡಲೇ ಈ ಋಷಿಯರ ಸತಿಯರಿಗೆ ಕೂಡ ತುಂಬ ಆಕರ್ಷಕವಾದ ಒಂದು ರೂಪವೋ ಆಕರ್ಷಕವಾದ ಒಂದು ಭಂಗಿಯೋ ಆ ರೀತಿ ಕಂಡು ಆ ಈಶ್ವರನನ್ನೇ ಅವರು ನೋಡ್ತಾ ನಿಲ್ತಾರೆ.
ಭ್ರೂಲತೆಗಳಲ್ಲಾಡಿದವು ದೃಗುಲೀಲೆ ಕಡೆ ಗಣ್ಣಿನಲ್ಲಿ ಮೊಳೆವುದ ಬಾಲೆಯರು ಕಡು ನೊಂದರು ಅಂಗಜ ಬಾಣಗತಿಯಿಂದ ಬಾಲೆಯರು ಕಡು ನೊಂದರು ಮೇಲುವರಿದವು ಮುಗುಳು ನಗೆಯಲಿ ನೀಲಕಂಠನನು ಅಪ್ಪಿಕೊಳ್ಳಲು ಅನುಕೂಲವಾದವು ಕೈಗಳು ಅಂಗನೆಯರಿಗೆ ಕೇಳ್ ಎಂದ ಇದಪ್ಪ ಅದೃಷ್ಟ ಅಂದರೆ ಭವತಿ ಭಿಕ್ಷಾಂದೇಹಿ ಅಂದರೆ ಬಂದು ಅವನನ್ನು ಅಪ್ಪಿಕೊಂಡ್ರಂತೆ ಅಂದರೆ ಹಾಗೂ ಹೇಳ್ಬೋದು. ಅಥವಾ ಸ್ವಲ್ಪ ಮೇಲಿನ ಅರ್ಥದಲ್ಲಿ ನೋಡಿದರೆ ಆ ದೇವನೊಟ್ಟಿಗೆ ಮನುಷ್ಯ ಒಟ್ಟಾಗ್ತಾ ಹೋದ. ಈಗ ರಾಮನೊಂದಿಗೆ ಹನುಮ ಅಂತ ನಾವು ಹೇಗೆ ಹೇಳ್ತೀವಿ, ಹಾಗೆ ಶಿವನೊಟ್ಟಿಗೆ ಈ ಋಷಿ ಸತಿಯರು ಕೂಡ ಒಂದು ರೀತಿ ಒಟ್ಟಾಗ್ತಾ ಹೋದರು. ವಿದುರನ ಮನೆಗೆ ಕೃಷ್ಣ ಬಂದ, ಇಲ್ಲಿ ಆ ಋಷಿಗಳ ಸತಿಯರ ಆಶ್ರಮಕ್ಕೆ ಈಶ್ವರ ಬಂದ, ಅವರು ಒಟ್ಟಾದರು. ಅಂದರೆ ಆ ಒಂದು ದೇವರ ಒಂದು ಅತಿಶಯ ಪ್ರೀತಿ ಇರಬಹುದು, ದೇವರ ಅತಿಶಯ ಕಾರುಣ್ಯ ಇರಬಹುದು, ಅದು ಅವರ ಮೇಲೆ ಬಿತ್ತು. ಹಾಗಾಗಿ ಆ ಸಮಯದಲ್ಲಿ ನಾವು ಅದೇ ಮತ್ತೆ ಕುಮಾರವ್ಯಾಸನ ವಿದುರನ ಉದಾಹರಣೆಯನ್ನು ತಗೊಂಡ್ರೆ, ವಿದುರನಿಗೆ ತಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗೋದಿಲ್ಲ, ಮನೆಯನ್ನು ಎಲ್ಲ ಕಿತ್ತು ಬಿಸಾಡ್ದ ಅಂತೆಲ್ಲ ಕುಮಾರವ್ಯಾಸ ಬರೀತಾನೆ. ಇಲ್ಲೂ ಹಾಗೆ ಅವರಿಗೆ ತಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ಲ, ಎದುರುಗಡೆ ಯಾರೋ ಬಂದಿದ್ದಾರೆ, ತುಂಬ ಆಕರ್ಷಕವಾಗಿದೆ, ಒಂದು ರೀತಿ ಸಂಮೋಹನ ಆದ ಹಾಗೆ ಹೋಗಿ ಅವನನ್ನೇ ಅಪ್ಪಿಕೊಂಡಿದ್ದಾರೆ. ಈ ರೀತಿಯ ಒಂದು ಚಿತ್ರಣ ಅಲ್ಲಿ ಕಂಡು ಬಂತಂತೆ. ಹಾಗಾಗಿ ಕವಿಗಳು ಹೇಳ್ತಾರೆ, ಇವರಿಗೆ ಖಂಡಿತ ಮನ್ಮಥನ ಬಾಣಹತಿ ಶರಹತಿ ಅಂದರೆ ಮನ್ಮಥನ ಬಾಣಗಳು 5 ಅಂತ ಹೇಳೋದು, 5 ಮಾತ್ರ ಅಲ್ಲ, ಇನ್ನೂ ಸುಮಾರು ಬಿದ್ದಿರಬಹುದು. ಹಾಗಾಗಿ ಅಂತೂ ಈಶ್ವರನ ಮೇಲೆ ಮನಸ್ಸೆಲ್ಲ ಹೋಗಿಬಿಟ್ಟಿದೆ ಅನ್ನೋದನ್ನು ಕವಿಗಳಲ್ಲಿ ಹೇಳ್ತಾರೆ. ಮೊಲೆಯೊಣಗಿ ತೋಟಿಯೊಣಗಿ ಕಂಗಳ ಕೊನೆ ವಿಕಾರಂಗೆಯೇ ಮೇಲುದು ತೊಲಗೆ ಮುಡಿಬಿಡೆ ವದನ ಬೆವರಲು ಬಹುವಿಕಾರದಲ್ಲಿ ಲಲನೆಯರು ಮತಿಗೆಡಲೋ ಲಲನೆಯರು ಬಹುವಿಕಾರದಲ್ಲಿ ಧೃತಿಗೆಡಲು ಕಾಮನ ಬಲು ವಿಘಾತಿಗೆ ನಿಲಲರಿಯದೆಯೇ ಆಕುಲದಿ ಹಮ್ಮಳಿದ ಆತುರದಿ ಕಂಗೆಡಲೋ ಅದೇ ವೇಳ್ವೆನೋ ಮಹಾಕವಿಗಳ ಅಥವಾ ತುಂಬ ನುರಿತ ಲೇಖಕರ ಶಕ್ತಿ ಏನಂದರೆ ಆ ಸೂಕ್ಷ್ಮ ವಿಚಾರಗಳನ್ನು ಗಮನಿಸ್ಕೊಳ್ಳೋದು. ಈಗ ಕಾಳಿದಾಸನ ಬಗ್ಗೆ ತುಂಬ ಜನ ಓದಿದ್ದಾರೆ, ಆತನ ಬಗ್ಗೆ ಹೇಳಿದ್ದಾರೆ, ಗೊತ್ತಿರುತ್ತೆ. ಅಥವಾ ನಾವು ಕುವೆಂಪು ಅವರಂತಹ ಈಗಿನ ಕಾಲದ ಕೃತಿಕಾರರನ್ನು ತೆಗೆದುಕೊಂಡ್ರು, ಭೈರಪ್ಪನವರನ್ನು ತೆಗೆದುಕೊಂಡ್ರು, ಆ ಸೂಕ್ಷ್ಮ ವಸ್ತುಗಳ ವರ್ಣನೆಯನ್ನು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅಬ್ಸರ್ವೇಷನ್ ಸ್ಕಿಲ್ ಅದು ತುಂಬ ಇರಬೇಕು. ಹಾಗೆ ಇಲ್ಲಿ ಮನುಷ್ಯನ ಶರೀರದಲ್ಲಿ ಏನೇನು ಅಬ್ಸರ್ವೇಷನ್ ಆಗುತ್ತೆ ಅಂದರೆ, ನಮ್ಮ ಎದುರುಗಡೆ ಯಾರೋ ಇದ್ದಾರೆ, ನಮಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಯಾವುದೋ ಒಂದು ರೀತಿ ಭ್ರಮೆಯಲ್ಲಿ ನಾವಿದ್ದೇವೋ ಅಥವಾ ಅವರ ಒಂದು ಮಾಯೆಯಲ್ಲಿದ್ದೇವೋ, ನಮಗೇನೂ ಗೊತ್ತಾಗೋದಿಲ್ಲ ಅಂತ ಆದಾಗ ನಮ್ಮ ಶರೀರ ಏನಾಗತ್ತೆ ಅನ್ನೋದನ್ನು ಇಲ್ಲಿ ಕವಿಗಳು ಹೇಳ್ತಾರೆ. ತುಟಿಯೊಣಗಿ, ನಮಗೆ ಹೆದರಿಕೆ ಆದಾಗಲೂ ಆಗತ್ತೆ, ನಮಗೆ ಗಾಬರಿ ಆದಾಗಲೂ ಆಗತ್ತೆ, ನಮಗೇನು ಗೊತ್ತಿಲ್ಲ ಅಂತ ಆದಾಗ ಬಾಯೆಲ್ಲ ಒಣಗತ್ತೆ. ತುಟಿಯೊಣಗಿ ಕಂಗಳ ಕೊನೆ ವಿಕಾರಂಗಯ್ಯ, ಒಂದು ರೀತಿ ಕಂಗಳು ಅಂದರೆ ನಾವು ಮಾಮೂಲಿ ನೋಡೋ ಕ್ರಮದಲ್ಲಿ ನೋಡೋದಿಲ್ಲ, ಆ ರೀತಿ ಇರುತ್ತೆ. ಇನ್ನು
ಮುಡಿ ಬಿಡೆ ಅಂದರೆ ಕೂದಲುಗಳೆಲ್ಲ ಬಿಚ್ಚಿಕೊಂಡ ಹಾಗಾಯಿತು. ವದನ ಬೆವರಲು, ಮುಖದಲ್ಲಿ ಬೆವರು ಬಂತು. ಅದೆಲ್ಲ ಒಂದು ರೀತಿ ಬಹು ವಿಕಾರವಾಗಿ, ಅಂದರೆ ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿ ಏನೋ ಕಾಣ್ತಿರಲಿಲ್ಲ. ಹೀಗೆಲ್ಲ ಯಾಕಾಯಿತು ಅಂದರೆ ಲಲನೆಯರು ಮತಿಗೆಡಲು, ಆ ಋಷಿ ಪತ್ನಿಯರಿಗೆ ಆ ಮಾಯೆಯಿಂದ ಅಥವಾ ಮೋಹದಿಂದ ಅವರ ಬುದ್ಧಿ ಸ್ಥಿಮಿತದಲ್ಲಿಲ್ಲ. ಹಾಗೆಲ್ಲ ಆಗಿ ಒಂದು ವಿಘಾತಿ ಅಂತ ಹೇಳ್ತಾರೆ, ಅಂದರೆ ಬುದ್ಧಿಗೆಟ್ಟಿದೆ, ಅವರಿಗೆ ಧೈರ್ಯವೂ ಇಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ರೀತಿ ಅಂದರೆ ತಮ್ಮ ಮೇಲೆ ತಮ್ಮ ಕಂಟ್ರೋಲ್ ಇಲ್ಲ ಅಂತಾರಲ್ಲ, ಆ ರೀತಿ ಆಗಿ ಅವರಿಗೆ ನಿಲ್ಲಲಿಕ್ಕೆ ಕೂಡ ಆಗ್ತಿಲ್ಲ. ಅಂದರೆ ಭಿಕ್ಷೆಯನ್ನು ತಂದಿದ್ದಾರೆ ಈಶ್ವರನಿಗೆ ಕೊಡಬೇಕು ಅಂತ, ಕೊಡಲಿಕ್ಕಾಗ್ತಿಲ್ಲ. ಮುಂಚಿನ ಪದ್ಯದಲ್ಲಿ ನೋಡಿದ್ವಿ, ಅವರು ಒಪ್ಪಿಕೊಳ್ಬೇಕು. ಯಾಕೆ ಒಪ್ಪಿಕೊಳ್ಬೇಕಾಯ್ತು ಅಂದರೆ ಇದೆಲ್ಲ ಕಾರಣಕ್ಕೆ ನಿಲ್ಲಕ್ಕಾಗ್ತಿಲ್ಲ. ಹಾಗಾಗಿ ಎಲ್ಲಿ ಬೀಳ್ತೀವೇನೋ ಅಂತ ಹೇಳಿ ಈಶ್ವರನನ್ನೇ ಅವರು ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿ ಬಂದಿತ್ತು ಅಂತ ಕವಿಗಳೆಲ್ಲ ಚಿತ್ರಣ ಮಾಡ್ತಾರೆ. ಇಲ್ಲಿ ಅದೇ ನಾವು ಗಮನಿಸಬೇಕಾಗಿರೋದು ಆ ಸೂಕ್ಷ್ಮಗಳನ್ನು ಗಮನಿಸಬಲ್ಲ ಕವಿಗಳ ದೃಷ್ಟಿ. ಏನನೆಂಬೆನು ಋಷಿಕುಲಕ್ಕಭಿಮಾನ ಬಂದುದು, ಭಂಗವಟ್ಟರು ಮಾನಿನಿಯರೆಂದೆನುತ ಗೃಹದಧ್ಯಕ್ಷರೈತಂದು, ದಾನವ ಅಮರರೊಳಗೆ ಅಧಿಕ ಪರಿಮಾಣ ಗೆಡಿಸಿದರಿಲ್ಲ ಎನ್ನುತ್ತಲೀ, ಹೀನ ಗುಣ ನಿವನಾರೆನುತ ಹರಿದರು ತಪೋವನಕ್ಕೆ. ಮನೆಗಳಲ್ಲಿ ಈ ರೀತಿ ಆಗ್ತಿದೆ ಅನ್ನೋದು ಅಲ್ಲಿ ಯಜ್ಞಶಾಲೆಯಲ್ಲಿದ್ದ ಗೃಹದ ಅಧ್ಯಕ್ಷರು ಅಂತ ಬಳಸ್ತಾರೆ. ಅಥವಾ ಸ್ವಲ್ಪ ಬೇರೆ ರೀತಿ ಹೇಳಬೇಕಾದ್ರೆ ಅಲ್ಲಿ ಯಜ್ಞಶಾಲೆಯಲ್ಲಿದ್ದ ಪತಿಗಳಿಗೆ ಇಲ್ಲಿಂದ ಟೆಲಿಪತಿ ಆಯಿತು, ಏನಾಗ್ತಿದೆ ಅಂತ ಅವರಿಗೆ ಗೊತ್ತಾಯಿತು. ಗೊತ್ತಾದ ಕೂಡಲೇ ಮನೇಲಿ ಏನೋ ಒಂದು ಕ್ರಮದಲ್ಲಿ ನಡೀತಿದೆ. ಈಗ ನಾವೆಲ್ಲರೂ ಹಾಗೆ ಅಲ್ವ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಮನೇಲಿ ಏನೋ ಅದರ ಕ್ರಮದಲ್ಲಿ ನಡೀತಿದೆ ಅನ್ನೋ ಒಂದು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿರ್ತೀವಿ. ಆದರೆ ಅಲ್ಲೇ ಏನೋ ತೊಂದರೆ ಆಗಿದೆ ಅಂದರೆ ನಾವು ಎಲ್ಲಿ ಹೋಗಿ ಯಾವ ಕೆಲಸವನ್ನು ಮಾಡ್ತಿರ್ತೀವೋ ಆ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ನಮ್ಮ ಬುದ್ಧಿ ಮತ್ತೆ ಮನೆಗೆ ಕೂಡಲೇ ಬರ್ತಿರತ್ತೆ. ಹಾಗೆ ಋಷಿಗಳಿಗೂ ಯಾವಾಗ ಮನೆಯಲ್ಲಿ ಏನೋ ಆಗ್ತಿದೆ ಅಂತ ಅನಿಸುತ್ತೋ ಆಗ ಅವರು ಅಂದ್ಕೊಳ್ತಾರೆ, ನಮ್ಮ ಮಾನಿನಿಯರು ಭಂಗಪಟ್ಟರು, ನಮ್ಮ ಮನೆಯಲ್ಲಿ ಇರುವ ನಮ್ಮ ಪತ್ನಿಯರಿಗೆ ಏನೋ ಆಯ್ತಿಲ್ಲಿ, ನಮ್ಮದೆಲ್ಲ ನಾಶ ಆಯಿತು, ನಮ್ಮ ಕುಲದ ಗೌರವ ಕೂಡ ನಾಶವಾಯಿತು. ಇಷ್ಟೆಲ್ಲ ಆಗಿದ್ದು ಯಾರಿಂದ? ಯಾರೋ ಒಬ್ಬ ಬಂದಿದ್ದಾನೆ. ಹಾಗಿದ್ರೆ ಆತ ಯಾರು? ಆತ ಹೀನ ಗುಣನೇ ಇರಬೇಕು. ಯಾಕಂದರೆ ಒಳ್ಳೆಯ ಗುಣದವನಾಗಿದ್ದರೆ ನಮ್ಮ ಪತ್ನಿಯರು ಅವನ ಹತ್ರ ಮಾತಾಡಿ ಯಾವ ರೀತಿಯಲ್ಲಿ ಅವರನ್ನು ಎದುರುಗೊಳ್ಬೇಕಿತ್ತೋ ಹಾಗೆ ಮಾಡಿ ಮುಂದೆ ಹೋಗ್ತಿದ್ರು. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಬೇರೆ ಎಲ್ಲ ಆಗಿರೋದ್ರಿಂದ ಈತ ಹೀನ ಗುಣನೇ ಇರಬೇಕು. ಏನಾಗಿದೆ ಅಂತ ನೋಡೋಣ ಅಂತ ಋಷಿಗಳು ಬೇಗ 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 ತಪೋವನಕ್ಕೆ, ಅಂದರೆ ತಮ್ಮ ಯಜ್ಞಶಾಲೆಯಿಂದ ತಪೋವನಕ್ಕೆ ಧಾವಿಸಿ ಬರ್ತಾರೆ. ನಾರಸೀರೆಯದುಡಿಗೆ ಭೂತಿಯೂ ಚೀರ ಹರಿಣಾಜಿನದ ದರ್ಭೆಯ ಕರಕಮಂಡಲವಿಡಿದ ಶಿವಲಿಂಗಾರ್ಚನೆಯ ಮಾಳ್ಪ ಸಾರೆ ಕಂಕುಲಲಿಡುತ್ತ ಕಿರುಡೊಳ್ಳಾರ ಜಡೆಗಳ ತೊನೆವ ಗಡ್ಡದ ಪರಮ ಮುನಿಗಳ ನೋಡಿ ನಮಿಸುತ್ತ ಬಂದರಾಚರರೋ. ಈಶ್ವರ ಋಷಿಗಳು ಬೇಗ ಬೇಗ ಬಂದು ನೋಡ್ತಾರೆ. ಈ ಹೀನಗುಣನನ್ನು ನೋಡಬೇಕಲ್ಲ, ಹೀನಗುಣನನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಆದರೆ ಹೀನಗುಣ ಹೇಗಿದ್ದಾನೆ? ನಾರಸೀರೆಯ ಉಡುಗೆ, ನಾರಿನ ಉಡುಗೆ, ದಿಕ್ಕುಗಳನ್ನೇ ಅಂಬರವನ್ನಾಗಿ ಧರಿಸಿದ್ದವನು. ಇನ್ನಷ್ಟು ಏನೋ ಒಂದು ಚೂರು ಚಿಕ್ಕದೊಂದು ಬಟ್ಟೆ ಇದೆ, ಅದು ನಾರಿನ ಬಟ್ಟೆ. ಇನ್ನು ವಿಭೂತಿಯನ್ನು ಹಚ್ಚಿಕೊಂಡಿದ್ದಾನೆ. ಇನ್ನು ಜೊತೆಗೆ ಹರಿಣಾಜಿನವಿದೆ.
ಒಂದು ಕೈಯಲ್ಲಿ ದರ್ಭೆ, ಇನ್ನೊಂದು ಕೈಯಲ್ಲಿ ಕಮಂಡಲು ಹಿಡಿದ 2 ಕೈಗಳು. ಹೀಗೆಲ್ಲ ಇದೆ. ಇನ್ನು ವಿಚಾರವೆಂದರೆ ಈ ಉಡುಪು ಋಷಿಗಳಿಗೂ ಇರುತ್ತೆ. ಋಷಿಗಳು ಅವರು ಯಾಗವನ್ನು ಮಾಡ್ತಿರ್ತಾರೆ. ನಾವು ಹಾಗೆ ನೋಡಿದರೆ ಅವ್ರ ಕೈಯಲ್ಲಿ ಕಮಂಡಲು ಇರುತ್ತೆ. ಇನ್ನು ಅವರು ವಿಭೂತಿಯನ್ನು ಹಚ್ಕೊಂಡಿರ್ತಾರೆ. ಅವರು ಕೂಡ ಇನ್ನು ಮೈ ತುಂಬ ಬಟ್ಟೆಗಳನ್ನೇನು ಧರಿಸಿರೋದಿಲ್ಲ. ಒಂದು ರೀತಿ ಸಾಮ್ಯತೆ ಇದೆ. ಆ ಸಾಮ್ಯತೆ ಇರುವ ಉಡುಗೆಯಲ್ಲಿ ಬರ್ತಾರೆ. ಅಂದರೆ ಋಷಿಗಳು ತುಂಬ ಸಿಟ್ಟಿನಿಂದ ಏನಾಗಿದೆ ಅಂತ ನೋಡ್ಲಿಕ್ಕೆ ಬರ್ತಾರೆ. ಹಾಗೆ ಋಷಿಗಳು ಬಂದಾಗ ಈಶ್ವರ ಒಬ್ಬನೇ ಬಂದಿರೋದಿಲ್ಲಲ್ಲ, ಈಶ್ವರನ ಜೊತೆ ಆತನ ಸಹಚರರು ಇರ್ತಾರೆ. ಹೀಗೆ ಋಷಿಗಳು ಅದೇ ರೀತಿಯ ಉಡುಗೆಯಲ್ಲಿದ್ದಾರೆ, ಈಶ್ವರನು ಅದೇ ರೀತಿಯ ಉಡುಗೆಯಲ್ಲಿದ್ದಾನೆ. ಆ ಋಷಿಗಳನ್ನು ನೋಡಿ ಸಹಚರರಿಗೆ ಗೌರವ ಬರುತ್ತೆ. ಹಾಗೆ ಬಂದು ಅವರನ್ನು ನಮಸ್ಕಾರ ಮಾಡ್ತಾರೆ. ಇದು ನೋಡಿ ನಮ್ಮ ಪದ್ಧತಿ. ನಮ್ಮ ಮನೆಗೊಬ್ಬರು ಬಂದಿದ್ದಾರೆ ಅಂದರೆ ನಮಗೆ ಆತ ಆಗದೇ ಇದ್ದರೂ ಜಗಳ ಮಾಡೋಕ್ಕಿಲ್ಲ. ಬಂದ ಕೂಡಲೇ ಒಂದು ಧರ್ಮ ರೀತಿಯಲ್ಲೇ ನಾವು ಮಾತಾಡಬೇಕು. ಇದು ನಾವು ರಾಮಾಯಣದಲ್ಲಿ ಕೂಡ ಇದನ್ನೇ ನೋಡ್ತೀವಿ. ಯಾರಿದ್ದರೂ ಎದುರುಗಡೆ ಯಾರು ಬಂದರೂ ನೀನು ಯಾರು ಏನು ಅಂತ ಮೊದಲು ಒಂದು ಮಾತಾಡಿ, ಆ ನಂತರ ಆತನ ಅಂದರೆ ಎದುರುಗಡೆ ಬಂದಿರುವ ವ್ಯಕ್ತಿಯ ಚರ್ಯೆ ಅಧರ್ಮದ್ದಾಗಿದ್ದರೆ ಅವರಿಗೆ ಅದಕ್ಕೆ ಯಾವ ರೀತಿಯಲ್ಲಿ ಬೇಕೋ ಹಾಗೆ ಉತ್ತರ, ಇಲ್ಲ ಅಂದರೆ ಧರ್ಮದ ರೀತಿಯಲ್ಲಿ ಉತ್ತರ. ಇದು ನಮ್ಮ ಪರಂಪರೆ. ಇದು ನಾನು ಇನ್ನೂ ಒಂದು ಹನಿ ಬಕ್ಷಿ ಅನ್ನೋರ ಒಂದು ಸಂದರ್ಶನವನ್ನು ANI ಅನ್ನೋ ಒಂದು ಚಾನಲಲ್ಲಿ ನೋಡ್ತಿದ್ದೆ. ಅವರು ನಮ್ಮ ಸೈನ್ಯದಲ್ಲಿ ಅಧಿಕಾರಿಗಳಾಗಿ ನಿವೃತ್ತರಾದವರು. ಅವರು ಕೂಡ ಹಾಗೆ ಹೇಳ್ತಾರೆ. ಅವರನ್ನು ನಾರ್ತ್ ಈಸ್ಟ್, ನಮ್ಮ ನಾಗಾಲ್ಯಾಂಡ್ ಮತ್ತು ಅಸ್ಸಾಂ ಆ ಭಾಗದಲ್ಲಿ ಸುಮಾರು 15 ವರ್ಷದ ಮುಂಚೆ ಅವರಲ್ಲಿ ಇದ್ದಿದ್ದು. ಆಗ ಆ ನಾಗ ಅನ್ನೋರು ಏನಿದ್ದಾರಲ್ವ, ಅವರು ಉಗ್ರಗಾಮಿಗಳು ಅಂತ ನಾವು ಹೇಳ್ತೀವಿ. ಆದರೆ ಅವರ ಕ್ರಮ ಹೇಗಿತ್ತು ಅಂದರೆ, ಅವರು ನೇರವಾಗಿ ಹೆಂಗಸರ ಮಕ್ಕಳ ಮೇಲೆ ಯುದ್ಧ ಮಾಡ್ತಿರ್ಲಿಲ್ಲಂತೆ. ಅಂದರೆ ಅವರನ್ನು ಕೊಲ್ಲೋದಿಲ್ಲ ಸಾಧಾರಣವಾಗಿ, ಜೊತೆಗೆ ನಿಮ್ಮ ಮೇಲೆ ಅಟ್ಯಾಕ್ ಆಗತ್ತೆ ಅಂತ ಮುಂಚೆ ಹೇಳೋದು. ಹಾಗೆ ಇದ್ದಾಗ ಇವರು ಇಲ್ಲ ಬೇಡ, ಯುದ್ಧ ಬೇಡ, ಮಾತಾಡ್ಲಿಕ್ಕೆ ಆಗತ್ತೋ, ಸಂಧಾನವನ್ನು ಮಾಡಿ, ಅಂದರೆ ಆ ಉಗ್ರಗಾಮಿಗಳಿದ್ರೂ ಅವರು ನಮ್ಮ ಜೊತೆಗಿನ ಪ್ರಜೆಗಳೇ ಅಲ್ವಾ, ಹಾಗಾಗಿ ಅವರನ್ನು ನಮ್ಮ ಮಾರ್ಗಕ್ಕೆ ತರೋಕ್ಕಾಗತ್ತೋ ಅನ್ನೋ ಒಂದು ಪ್ರಯತ್ನವನ್ನು ಇವರು ಹನಿ ಬಕ್ಷಿ ಮತ್ತು ಇವರ ತಂಡ ಮಾಡ್ತಿತ್ತಂತೆ. ಆಗ ಇವರು ಕೂಡ ಹಾಗೆ, ಅಂದರೆ ಇವರು ಹೋದರೆ ಅಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಅವರು ಮಾತಾಡಿಸ್ತಿದ್ರಂತೆ. ಈಗ ವಿಚಾರದಿಂದ ನೋಡಿದರೆ ಇವರು ವಿರುದ್ಧ ವಿಚಾರಗಳಲ್ಲಿದ್ದಾರೆ, ಆದರೆ ಅವರು ಬನ್ನಿ ಅಂತ ಮಾತಾಡಿಸ್ತಿದ್ರಂತೆ. ಈಗ ಇಲ್ಲಿ ಕೂಡ ನಾವು ನೋಡಿದರೆ ಋಷಿಗಳು ಸಿಟ್ಟಿಂದ ಈಶ್ವರನನ್ನು ನೋಡೋಕ್ಕೆ ಬಂದಿದ್ದಾರೆ. ಆದರೆ ಈಶ್ವರನ ಸಹಚರರು ಮೊದಲು ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಋಷಿಗಳು ಕೂಡ ಆ ನಮಸ್ಕಾರವನ್ನು ಸ್ವೀಕರಿಸ್ತಾರೆ. ಅದಕ್ಕೆ ಸರಿಯಾದ ರೀತಿಯ ಒಂದು ಆತಿಥ್ಯವನ್ನು, ಅಂದರೆ ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಹಾಗೆ ಕೊಡ್ತಾರೆ. ಇದು ಈ ಧರ್ಮಯುತವಾಗಿ ನಾವು ಎದುರುಗಡೆ ಬಂದಿರೋರು ನಮ್ಮ ತತ್ವಕ್ಕೆ ವಿರುದ್ಧವೇ ಇರಲಿ ಅವರು, ಅಥವಾ ನಾವು ವೈರಿಗಳು ಅಂತ ಅನ್ಕೋಬೋದು. ಆದರೆ ಯಾರೇ ಆದ್ರೂ ಅವರ ಜೊತೆ ಭಿನ್ನಾಭಿಪ್ರಾಯ ಇದ್ದಾಗ್ಯೂ ನಾವು ಅವರನ್ನು ಮನುಷ್ಯ ಸಹಜ ಕ್ರಮದಲ್ಲಿ, ಅಥವಾ ಒಂದು ಹೇಗೆ ನಮ್ಮನ್ನು ಅವ್ರು ಇನ್ನೊಬ್ಬರು ನೋಡ್ಕೋಬೇಕು ಆ ರೀತಿ ನಾವು ಇನ್ನೊಬ್ಬರನ್ನು ನೋಡಿಕೊಂಡ್ರೆ ಎಂತಹ ವಿಚಾರಗಳನ್ನು ಕೂಡ ನಾವು ಸುಲಲಿತವಾಗಿ ಪರಿಹಾರ ಕೂಡ ಮಾಡಲಿಕ್ಕಾಗತ್ತೆ. ಈಗ ಇಲ್ಲಿ ಋಷಿಗಳಿಗೆ ಸಿಟ್ಟು ಬಂದಿದೆ. ಋಷಿಗಳ ಸಿಟ್ಟಿನ ಕಥೆಗಳು ನಮಗೆ ಗೊತ್ತೇ ಇದೆ. ಅವರು ಬ್ರಹ್ಮ, ವಿಷ್ಣು, ಈಶ್ವರ ಯಾರನ್ನು ಬಿಟ್ಟಿಲ್ಲ, ಶಾಪ ಎಲ್ರಿಗೂ ಶಾಪ ಕೊಟ್ಟಿದ್ದಾರೆ ಈ ಋಷಿಗಳು. ಈಗ ಮತ್ತೆ ಅದೇ ರೀತಿಯ ಒಂದು ಸಂಭಾವ್ಯತೆ ಇರೋದರಿಂದ ಅವರಿಗೆ ಸಿಟ್ಟು ಬಂದಿರೋದು ಈ ಈಶ್ವರನ ಸಹಚರರಿಗೆ ಗೊತ್ತಾಗಿರೋದ್ರಿಂದ ಮೊದಲು ಅದನ್ನು ಸ್ವಲ್ಪ ತಿಳಿಗೊಳಿಸುವ ಒಂದು ಪ್ರಯತ್ನದ ರೀತಿಯಲ್ಲಿ ಬಂದು ನಮಸ್ಕಾರವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಪರಮ ಕಾಷ್ಟದಿ ಶಿವನ ಸಾಮ್ಯಾತ್ಕರಕವೋ ಎಂಬಂತೆ ದುರಿತವನೊರಸಿಯೇ ಮಾರಿಯ ನಟ್ಟಿ ಭವನಾಳುಗಳ ಗತಿಗೆಡಿಸಿ ಓರವಣಿಸಿ ಬೇರುಗಾಳಿ ಶಿಖಿ ಪೇರ್ಮರಗಳಾದರೆ ಮರೆತು ದಿನಪತಿ ಸುರಪತಿಯ ಪಡಿತೆಗೆವ ಮುನಿ ನಿಖರವನು ನೋಡಿದರು.
ಪಡಿತೆ, ಸುಮಾರು ಪದ್ಯಗಳಲ್ಲಿ ಈ ರೀತಿ ಹೊಸ ಹೊಸ ಶಬ್ದಗಳನ್ನು ನೀವು ಗಮನಿಸಿರ್ಬೋದು. ಆದರೆ ಇಲ್ಲಿ ಪಡಿ ತೆಗೆವ ಅಂತ, ಪಡಿ ಅಂದರೆ ಒಂದು ಅಳತೆ ಅಂತ, ಅಥವಾ ಅದನ್ನೇ ನಾವು ತಗೊಂಡ್ರೆ ಈಗ ಈಶ್ವರನನ್ನು ಅಳತೆ ಮಾಡಕ್ಕೆ ಬಂದಿದ್ದಾರೆ ಋಷಿಗಳು. ಅಂದರೆ ಈಶ್ವರ ಏನು ಅಂತ ನೋಡಲಿಕ್ಕೆ ಋಷಿಗಳು ಬಂದಿದ್ದಾರೆ ಅನ್ನೋ ಒಂದು ಅರ್ಥವನ್ನು ಇಲ್ಲಿ ಕವಿಗಳು ಇಟ್ಕೊಂಡು ಏನು ಹೇಳ್ತಾರೆ ಅಂದರೆ, ಮೊದಲು ಸಹಚರರು ಬಂದಿದ್ರಲ್ಲ, ಅವ್ರ ಹತ್ರ ನೀವು ಯಾರು ಏನೇ ಮಾಡಲಿ, ನಮಗೆ ನಮಸ್ಕಾರ ಮಾಡಿ ಏನೇ ಮಾಡಿ, ನಮಗೆ ನಿಮ್ಮ ಜೊತೆ ಏನೂ ಕೆಲಸ ಇಲ್ಲ ಅಂತ ಅವರನ್ನು ಕಳಿಸ್ಬಿಡ್ತಾರೆ ಋಷಿಗಳು. ಜೊತೆಗೆ ನಿಮ್ಮ ಜೊತೆ ಇದಾನಲ್ಲ ಆ ವ್ಯಕ್ತಿ ಯಾರು, ನಮಗೆ ಅವನ ಜೊತೆನೇ ನೇರವಾಗಿ ಕೆಲಸ, ಹಾಗಾಗಿ ನಿಮ್ಮ ಜೊತೆ ನಮ್ಮದೇನೂ ಇಲ್ಲ ಅಂತ ಹೇಳಿ, ಅಂದರೆ ಅವರಿಗೆ ಶಿವನ ಸಾಕ್ಷಾತ್ಕಾರವೇ ಆಗುವ ಹಂತ ಇದೆ. ಆದರೆ ಅದು ಅವರಿಗೆ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿದ್ದಿದ್ರೆ ಬಹುಶಃ ಸಹಚರರನ್ನು ಅವರು ಹೋಗಿ ಅಂತ ಹೇಳ್ತಿರ್ಲಿಲ್ವೇನೋ ಅಂತ ಅನ್ನೋ ರೀತಿಯಲ್ಲಿ ಇಲ್ಲಿ ಕವಿಗಳು ಹೇಳ್ತಾರೆ. ಅಂದರೆ ನಮಗೀಗ ವಿಪರೀತ ಸಿಟ್ಟಿದೆ, ನಮ್ಮ ಮನೆಯಲ್ಲಿ ಆಗಬಾರದ್ದಾಗಿದೆ, ನೀವು ಯಾರು ನಮಸ್ಕಾರ ಮಾಡಿದ್ರು ನನಗೆ ಬೇಡ, ಅದರ ಮೂಲ ಕಾರಣ ಯಾರು ಅಂತ ಉರವಣಿಸಿ. ಅಂದರೆ ಬೇಗ ನಾವು ಅವನ ಹತ್ರ ಹೋಗಿ ಅದು ಏನಾಯಿತು, ಯಾಕೆ, ಏನು ಅಂತ ನಾವು ವಿಚಾರಗಳನ್ನು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕು ವಿನಃ ನಮಗೆ ನಿಮ್ಮ ಆತಿಥ್ಯದಲ್ಲಿ ಯಾವುದೇ ಈಗ ಆಸಕ್ತಿ ಇಲ್ಲ, ನೀವೆಲ್ಲ ಹೋಗಿ ಅಂತ ಸಹಚರರನ್ನು ಕಳಿಸಿ ಈಶ್ವರನನ್ನು ಎದುರುಗೊಳ್ಳಲಿಕ್ಕೆ, ಅಂದರೆ ಈಶ್ವರನನ್ನು ನೋಡಲಿಕ್ಕೆ ಋಷಿಗಳೆಲ್ಲ ಮುಂದೆ ಬರ್ತಾರೆ. ಉರಗನೊಡನೆ ಸಮೇಳದಿಂದಿರುತ್ತಿರಲು ಮುಂಗುರಿ ಉರಗನೊಡನೆ ಸಮೇಳದಿಂದಿರುತ್ತಿರಲು ಭರದಿನವಿಲೊಳು ಸರಸವಾಡುವ ಮಂಜರನ ಪುಲಿ ಹರಿಣನೊಂದಾಗಿ ಪರಮಲೀಲೆಯೊಳಿರೆ ವಿನೋದದ ಪರಿಯ ನೋಡುತ್ತ ಚರರು ನಾಯಕವರ ಮುನಿಗಳಿಗ ಪರ್ಣಶಾಲೆಗೆ ಬಂದರೊಲವಿನಲಿ. ಇದೊಂದು ತುಂಬ ಸುಂದರವಾದ ಋಷಿಗಳ ಪರಿಸರದ ವರ್ಣನೆ. ಇಲ್ಲಿ ಉರಗನೊಡನೆ ಸಮೇಳದಿಂದಿರುತ್ತಿರುವ ಮುಂಗುಸಿ ಹಾವನ್ನು ತಿನ್ನುವಂತಹ ಪ್ರಾಣಿ, ಆದರೆ ಸಮೇಳದಿಂದ ಅದರ ಜೊತೆ ಪ್ರೀತಿಯಿಂದ ಇರುವಂತಹ ಜಾಗ. ಜೊತೆಗೆ ಬೆಕ್ಕು ಮತ್ತು ನವಿಲು ಸರಸವನ್ನು ಆಡ್ತಾ ಇರ್ತವೆ. ಈಗ ಬೆಕ್ಕುಗಳು ಹಕ್ಕಿಗಳನ್ನು ಕಂಡ್ರೆ ಹಿಡಿದು ತಿನ್ನೋದೆ, ಹಾಗಿದ್ದಾಗ ಆ ನವಿಲಿನ ಜೊತೆ ಸರಸವಾಡುತ್ತೆ. ಪುಲಿ ಹರಿಣ ಒಂದಾಗಿ, ಜಿಂಕೆ ಮತ್ತು ಹುಲಿಗಳು ಕೂಡ ಅಲ್ಲಿ ಸಾಮರಸ್ಯದಿಂದ ಇದ್ದುವಂತೆ. ಅವು ಹೇಗೆ ಇರ್ತವೆ ಅನ್ನುವ ಆ ಪರಮಲೀಲೆ, ಆ ವಿಶೇಷವನ್ನು ನೋಡ್ತಾ ಚರರು, ಆ ಸಹಚರ, ಈ ಋಷಿಗಳು ಮುಂಚೆ ಕಳಿಸಿದ್ರಲ್ಲ ಸಹಚರರನ್ನು, ಆ ಸಹಚರರು ಮತ್ತೆ ಮುಂದೆ ಬಂದು ನೋಡ್ತಾರೆ. ಅಲ್ಲಿ ನಾಯಕವರ ಮುನಿಗಳಿಹ ಪರ್ಣಶಾಲೆ ಅಂತ, ಅಂದರೆ ಈಗ ಋಷಿಗಳು ಅಂತ ಆದಾಗ ಋಷಿಗಳ ಆಶ್ರಮದಲ್ಲಿ ಅವರ ಶಿಷ್ಯರು ಕೂಡ ಇರ್ತಾರೆ, ಅವರು ಋಷಿ ಸದೃಶರೇ ಇರುತ್ತಾರೆ. ಹಾಗಾಗಿ ಮೊದಲು ಮುಖ್ಯ ನಾಯಕರು ಹೋಗದ ಅಲ್ಲಿ ಏನಾಗ್ತದೆ ನೋಡು ಅಂತ ಕಳಿಸೋದಿಲ್ವ, ಹಾಗೆ ಆ ಶಿಷ್ಯಂದಿರು ಬಂದವರನ್ನು ಅವರು ಅಲ್ಲಿ ಈಶ್ವರನನ್ನು ನೋಡಬೇಕು ಅಂತ ಇದ್ದರು. ಒಂದಷ್ಟು ಜನ ನಾಯಕರೆಲ್ಲ ಅವರ ಮುಖ್ಯ ಅಂದರೆ ಪರ್ಣಶಾಲೆಯಲ್ಲೇ ಇದ್ದರು, ಅವರನ್ನು ಈ ಸಹಚರರು ನೋಡ್ತಾರೆ ಅಂತ ಈ ಒಂದು ಸುಂದರವಾದ ಒಂದು ಪರಿಸರದ ವರ್ಣನೆ ಇದೆ. ಇದ್ರ ಜೊತೆ ನಾವು ಇನ್ನೊಂದನ್ನು ನಾವು ಹೇಗೆ ನೋಡಬಹುದು ಅಂದರೆ, ಉರಗಭೂಷಣ ಬಂದಿರುವಂಥದ್ದು ಆಯಿತಾ. ಜೊತೆಗೆ ನವಿಲೊಳು ಸರಸವಾಡುವ, ಅಂದರೆ ನಾವು ಈಶ್ವರನ ಸಂಸಾರದಲ್ಲಿ ನವಿಲು ಕೂಡ ಒಂದು ಅಂಗವೇ. ಇನ್ನು ಹರಿಣ ಅಥವಾ ಹುಲಿ ಅಂದರೆ ದುರ್ಗಾಂಬೆಯ ವಾಹನ, ಈಶ್ವರನ ಉಡುಪು. ಅಂದರೆ ಈ ಮೂರು ವಸ್ತುಗಳು ಈಶ್ವರನಿಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಇನ್ನು ಜಿಂಕೆಯ ಚರ್ಮ ಋಷಿಗಳು ಕೂಡ ಕೂರ್ಲಿಕ್ಕೆ ಬಳಸ್ತಾರೆ. ಇಲ್ಲಿ ಅಂದರೆ ನಾವು ನೋಡ್ತಿದ್ದೀವಿ ಏನು, ಒಂದು ಕಡೆ ಈಶ್ವರ ಇದ್ದಾನೆ, ಇನ್ನೊಂದು ಕಡೆ ಋಷಿಗಳಿದ್ದಾರೆ. ಈ ಪರಿಸರದಲ್ಲಿರುವ ಸಾಮ್ಯತೆಯನ್ನು ವರ್ಣಿಸಲಿಕ್ಕೆ ಆ ಇಬ್ಬರು ವ್ಯಕ್ತಿಗಳ ಸುತ್ತಮುತ್ತಲಿನ ವಸ್ತುಗಳನ್ನೇ ತೆಗೆದುಕೊಂಡು ಆ ಹೋಲಿಕೆ ಕೊಡೋದಿದೆಯಲ್ಲ,
ಅದು ಕೂಡ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಎಷ್ಟೋ ಸರ್ತಿ ವಸ್ತುಗಳು ನಮಗೆ ಒಗ್ಗಿ ಬರೋದಿಲ್ಲ, ಎಷ್ಟೋ ಸರ್ತಿ ಹೊಳೆಯೋದಿಲ್ಲ. ಅದನ್ನೆಲ್ಲಿ ಜೋಡಿಸಿದ್ದಾರೆ ಅಂದರೆ ಅದು ಕೂಡ ಒಂದು ಈ ಕವಿಗಳ ಒಂದು ಚಳಕವೇ, ಕೈ ಚಳಕವೇ ಅಂತ ಅನಿಸುತ್ತೆ. ಇನ್ನು ಅವರು ಬಂದು ನೋಡ್ತಾರಲ್ಲ, ಅವರು ಯಾರ್ಯಾರು ಋಷಿಗಳಿದ್ರು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅತ್ರಿ ಭಾರದ್ವಾಜ ವಿಶ್ವಾಮಿತ್ರ ಭೃಗು ವಾಸಿಷ್ಠ ಗಾರ್ಗಿ ಸುಮಿತ್ರ ಸುಬಲ ದದೀಚಿ ಮೊದಲಾಗಿದ್ದ ಋಷಿಗಳನ್ನು ಚಿತ್ರತರದಿಂ ಕಂಡು ಋಷಿಗಳ ಪುತ್ರರು ಈ ಮಂತ್ರಾರ್ಥ ಸಹಿತ ಪವಿತ್ರವರ ಸಾಷ್ಟಾಂಗದಿಂ ಪೊಡಮಟ್ಟೋ ಕೈ ಮುಗಿಯೇ. ಅಲ್ಲಿ ಅದು ತುಂಬ ದೊಡ್ಡ ಪ್ರದೇಶವೇ ಇರಬೇಕು. ಯಾಕಂದರೆ ಇಲ್ಲಿ ಇರುವ ಋಷಿಗಳು ಕೂಡ ಹಾಗೆ ತುಂಬ ನಾವು ಹೆಸರುವಾಸಿ ಕೇಳಿರೋ ಎಲ್ಲ ಋಷಿಗಳು ಅದೇ ಜಾಗದಲ್ಲಿದ್ದರು ಅಂತ. ಈ ಋಷಿಗಳ ವಿಚಾರವನ್ನು ನೋಡಿದಾಗ ನಮಗೆ ತುಂಬ ಒಂದು ರೀತಿಯ ಗೊಂದಲವೂ ಆಗುತ್ತೆ. ಯಾಕಂದರೆ ಅತ್ರಿ ಯಾವುದೋ ರಾಮಾಯಣದಲ್ಲಿ ಕೇಳಿದ್ದೀವಿ, ಇಲ್ಲಿ ಭಾಗವತದ ಕಥೆಯಲ್ಲಿ ಬರುತ್ತೆ. ವಿಶ್ವಾಮಿತ್ರ ತುಂಬ ಮುಂಚೆನೇ ನಾವು ಗಾಯತ್ರಿಯ ದ್ರಷ್ಟಾರನನ್ನಾಗಿ ನೋಡಿದವರು, ಇಲ್ಲಿ ಯಾಕೆ? ಈ ರೀತಿಯ ಒಂದು ಗೊಂದಲ ಬರೋದು ಸಹಜ. ಇದನ್ನು ಎರಡು ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು ಅಂತ ನನಗನ್ಸತ್ತೆ. ಒಂದು, ನಾವು ಋಷಿಗಳು ತುಂಬ ದೀರ್ಘಕಾಲ ಬದುಕುತ್ತಿದ್ದರು ಅಂತ ನಾವು ನೋಡ್ತೀವಿ. ಈಗ ರಾಮಾಯಣದಲ್ಲಿ ಕೂಡ ಎಷ್ಟೋ ಸಾವಿರ ವರ್ಷಗಳು ಅವರಿದ್ದರು ಅನ್ನೋದನ್ನು ನೋಡ್ತೀವಿ. ಹಾಗೆ ದೀರ್ಘಾಯಸ್ಸು ಇತ್ತು, ದೀರ್ಘಾಯುಷಿಗಳಾಗಿ ಬದುಕ್ತಿದ್ರು. ಈ ರೀತಿ ಒಂದು ಕಲ್ಪನೆಯಲ್ಲಿ ತಗೊಂಡ್ರೆ, ಇನ್ನೊಂದು ಏನಾಗುತ್ತೆ ಅಂದರೆ, ಒಬ್ಬ ಋಷಿಯ ಶಿಷ್ಯರಿಗೆ ಕೂಡ ಅದೇ ಹೆಸರಿಂದ ಗೌರವ ಕೊಡೋ ಒಂದು ಸಂಪ್ರದಾಯ ಇದೆ. ಇದನ್ನು ನಾವು ಇತ್ತೀಚೆಗೆ ಕೂಡ, ಈಗ ಶಂಕರಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಶೃಂಗೇರಿಯ ಗುರುಗಳನ್ನು ನಾವು ಇವತ್ತಿಗೂ ಶಂಕರಾಚಾರ್ಯರು ಅಂತ ಹೇಳುವ ಒಂದು ಪದ್ಧತಿ ಇದೆ. ಹಾಗಾಗಿ ವಿಶ್ವಾಮಿತ್ರನ ಶಿಷ್ಯನು ವಿಶ್ವಾಮಿತ್ರನೇ ಈ ರೀತಿ ಕೂಡ ತಗೊಳ್ಬಹುದು. ಹೀಗಾದರೆ ಆ ಋಷಿಗಳಿದ್ರು, ಆ ಪರಂಪರೆಯಲ್ಲಿ ಮುಂದೆ ಬಂದ ಶಿಷ್ಯಂದರು ಅಲ್ಲಿದ್ದಾರೆ. ಈ ರೀತಿ ಕೂಡ ನಾವು ತಗೋಬಹುದು. ಇನ್ನು ಈ ಕವಿಗಳು ಅತ್ರಿ ಅನ್ನೋ ಒಂದು ಆ ಕಷ್ಟದ ಒಂದು ಅಕ್ಷರವನ್ನು ತಗೊಂಡು ದ್ವಿತೀಯಾಕ್ಷರ ಪ್ರಾಸವನ್ನು ಸಾಧಿಸಲಿಕ್ಕೆ ರ ಇತ್ಯಾದಿ ಅಕ್ಷರಗಳು ಬಂದರೆ ತುಂಬ ಸುಲಭ, ಈ ಒತ್ತಕ್ಷರಗಳು ಬಂದರೆ ತುಂಬ ಕಷ್ಟ. ಅದು ಅತ್ರಿ ಹೀಗೆ ವಿಭಿನ್ನ ವ್ಯಂಜನಗಳ ಒತ್ತಕ್ಷರಗಳು ಬಂದ್ರಂತೂ ತುಂಬಾ ಕಷ್ಟ. ಇನ್ನು ಕೆಲವರಂತೂ 3 ವ್ಯಂಜನಗಳ ಒತ್ತಕ್ಷರಗಳನ್ನು ಸೇರಿಸಿ ಮಾಡಿರುವಂಥದ್ದು ಇದೆ. ಆದರೆ ಇಲ್ಲಿ ಕವಿಗಳು ತಮ್ಮ ಕಾವ್ಯದ ದೃಷ್ಟಿಯಿಂದ ಕೂಡ ಅತ್ರಿ, ಇನ್ನು ಸುಮಿತ್ರ, ವಿಶ್ವಾಮಿತ್ರ, ಹೀಗೆ ಇಂತಹ ಋಷಿಗಳೆಲ್ಲ ಇದ್ದರು ಅಂತ ಅವರು ತರ್ತಾರೆ. ನಾವು ಅತ್ರಿ ಅಂದರೆ ನಾವು ಮತ್ತು ರಾಮಾಯಣದಲ್ಲೇ ನೋಡ್ತೀವಿ, ರಾಮನಿಗೆ ಧರ್ಮ ರಹಸ್ಯವನ್ನು ಅತ್ರಿ ಮಹರ್ಷಿಗಳು ಹೇಳ್ತಾರೆ. ಅತ್ರಿ ಅನಸೂಯೆಯರ ಆಶ್ರಮದಲ್ಲಿ ಸೀತಾರಾಮರು ಹೋದಾಗ ಅಂದರೆ ಅನಸೂಯೆಯು ಸೀತೆಗೆ ಆಭರಣಗಳನ್ನು ಕೊಟ್ಟಿರುವ ಕಥೆ ವಿದಿತವೇ ಆಗಿದೆ. ಜೊತೆಗೆ ಅತ್ರಿಗಳು ರಾಜನ ಕೆಲವು ವಿಚಾರಗಳನ್ನು ಮತ್ತು ಧರ್ಮದ ರಹಸ್ಯಗಳನ್ನು ಹೇಳ್ತಾರೆ ಅಂತ ವಾಲ್ಮೀಕಿಗಳು ಬರೀತಾರೆ. ಇನ್ನು ಭಾರದ್ವಾಜರು ಅಂದರೆ ಈ ಶತ್ರುಂತಪ ಅಂತ ಒಬ್ಬ ಮುಂದೆ ಮಹಾಭಾರತದಲ್ಲೇ ಬರುವಂಥ, ಅಂದರೆ ಈ ಯುಧಿಷ್ಠಿರ ಇತ್ಯಾದಿ ನಾವು ಪಾಂಡವರನ್ನು ನೋಡ್ತೀವಲ್ಲ, ಅಲ್ಲಿಂದ ಮುಂದೆ ಶತ್ರುಂತಪ ಅಂತ ಆ ಪೀಳಿಗೆಯಲ್ಲಿ ಒಬ್ಬ ರಾಜ ಬರ್ತಾನೆ. ಆತನಿಗೆ ಆಪತ್ಕಾಲದ ಧರ್ಮ ಇತ್ಯಾದಿಗಳನ್ನು ಹೇಳಿದರು ಅಂತ ಪುರಾಣ ನಾಮ ಚೂಡಾಮಣಿಯಲ್ಲಿ ಒಂದು ವಿಚಾರ ಇದೆ. ಅಂದರೆ ಭರದ್ವಾಜರಿಗೆ ಸಂಬಂಧಿಸಿದ್ದು ಭರದ್ವಾಜರ ಪುತ್ರ. ಹೀಗೆ ಆತನು ಕೂಡ ದಶರಥನ ಪುತ್ರ ದಾಶರಥಿ ಆದರೆ ಭರದ್ವಾಜರ ಪುತ್ರ ಭಾರದ್ವಾಜ ಆಗ್ತಾನೆ. ಆ ರೀತಿ ಅವರ ಶಿಷ್ಯ ಪರಂಪರೆಯವರು ಆಗಬಹುದು, ಅವರ ಮಗನೂ ಆಗಬಹುದು. ಇನ್ನು ವಿಶ್ವಾಮಿತ್ರ ನಮಗೆ ಗೊತ್ತೇ ಇದೆ, ಗಾಯತ್ರಿಯ ದ್ರಷ್ಟಾರ ರಾಜ, ಕುಶಿಕ ರಾಜ. ಅದೇ ರೀತಿ ಸುಬಲ ಅಂತಂದು ಹೆಸರು ಬರುತ್ತೆ. ಸುಬಲ ಅಂದರೆ ಸಿಂಧೂ ದೇಶದ ರಾಜ ಅಂತ ನಮಗೆ ಗೊತ್ತಾಗತ್ತೆ. ಆ ಸಿಂಧು ದೇಶದ ರಾಜ ಕೂಡ ಮುಂದೆ ಋಷಿಯಾಗ್ತಾನೆ. ನಾವು ಮತ್ತು ರಾಮಾಯಣದಲ್ಲೇ ಉದಾಹರಣೆಯನ್ನು ನೋಡ್ತೀವಿ. ಜನಕರಾಜನನ್ನು ನಾವು ರಾಜರ್ಷಿ ಅಂತಲೇ ಕರೆಯೋದು. ಆತ ಋಷಿಯೂ ಹೌದು, ಋಷಿ ಸದೃಶನಾಗಿ ಬದುಕಿದ್ದ ರಾಜನೂ ಹೌದು. ಹಾಗೆ ಇನ್ನು ಗಾರ್ಗಿ ಅಂದರೆ ಗರ್ಗರು ಅಂದರೆ ಯಾದವರ ಪುರೋಹಿತರು. ನಾವು ನೋಡಿ, ಕಥೆ ಭಾಗವತದ ನಡೀತಿದೆ, ಅಲ್ಲಿಂದ ಮುಂದೆ ಹಾಗಾಗಿ ಭಾಗವತದಲ್ಲಿ ಕೃಷ್ಣನ ಕಥೆ ಬರೋದ್ರಿಂದ ಯದುಕುಲದ
ಪುರೋಹಿತರು ಅಲ್ಲಿದ್ದರು ಅನ್ನೋ ರೀತಿಯಲ್ಲೂ ತಗೋಬಹುದು. ಇನ್ನು ಭೃಗು ಮಹರ್ಷಿಗಳು ಅಂದರೆ ಬ್ರಹ್ಮನ ಹೃದಯದಿಂದ ಜನಿಸಿದಂಥವರು, ವಿಪರೀತ ಸಿಟ್ಟಿಗೆ ಹೆಸರಾದವರು. ಅವರ ಕುಲದವರನ್ನು ಭಾರ್ಗವರು, ಎಲ್ಲಿವರೆಗೆ ಅಂತ ಜಮದಗ್ನಿ, ಭಾರ್ಗವರಾಮ ಅವರೆಲ್ಲ ತುಂಬ ಸಿಟ್ಟಿನವರು ಅಂತಲೇ ನಾವು ಕಥೆಗಳಲ್ಲಿ ನೋಡ್ತಾ ಇರ್ತೀವಿ. ಜೊತೆಗೆ ದಧೀಚಿ ಅಂತಹ ಆ ಮಹಾನ್ ಋಷಿಗಳು ಕೂಡ ಇದ್ದರು. ದಧೀಚಿಗಳ ಕಥೆ ಕೂಡ ನಮಗೆ ಗೊತ್ತೇ ಇದೆ. ದೇವತೆಗಳು ತಮ್ಮ ಅಸ್ತ್ರಗಳನ್ನು ನ್ಯಾಸವಾಗಿಟ್ಟರು, ಅವಕ್ಕೆ ತುಕ್ಕು ಹಿಡಿಯತ್ತೇನೋ ಅಂತ ಅನ್ನಿಸಿ ಅವನ್ನು ಜಲ ಮಂತ್ರದಿಂದ ನೀರಲ್ಲಿ ಕರಗುವ ಹಾಗೆ ಮಾಡಿ ಅದನ್ನು ಕುಡಿದ್ರು. ದೇವತೆಗಳು ತಮ್ಮ ಆಯುಧಗಳನ್ನು ಕೇಳಿದಾಗ ನನಗೆ ತನ್ನ ಬೆನ್ನು ಮೂಳೆಯಿಂದ ಮಾಡ್ಕೊಳ್ಳಿ, ಅಲ್ಲಿಂದ ಮುಂದೆ ವಜ್ರಾಯುಧ ಎಲ್ಲ ಆಯಿತು. ಇದು ಕಥೆ ಗೊತ್ತೇ ಇದೆ. ಅಂತಹ ಮಹಾನ್ ಋಷಿಗಳೆಲ್ಲ ಆ ಆಶ್ರಮದಲ್ಲಿ ಇದ್ದರು. ಅವರ ಸಹಚರರು ಈ ಹೀನ ಗುಣದವನು ಯಾರು, ಈಶ್ವರ ಯಾರು ಅಂತ ನೋಡೋಕ್ಕೆ ಹೋದರು. ಇವರೆಲ್ಲ ಅಲ್ಲಿದ್ದರು. ಇವರು ಬರ್ತಾರೆ, ಅಂದರೆ ಯಾವಾಗ ಸಹಚರರು ಬರ್ತಾರೋ ಈ ಋಷಿಗಳು ಅವರನ್ನೆಲ್ಲ ನೋಡಿ ಆ ಸಹಚರರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಏನು ಬಂದಿರಿ ಮಕ್ಕಳಿರಾಯನೇ, ಮೌನವೇ ನಿಮ್ಮಯ ಸತಿಯರಭಿಮಾನಗೊಂಡನು, ಮಾನವೃತ್ತಿ ವಿಶಾಲ ಲಾಂಛನನು, ಭಾನುಕೋಟಿ ಸಮಪ್ರಭಾವನು, ತಾನು ಪಿಂಗಳ ಜಟೆಗಳುಳ್ಳವ, ಪೀನ ಸನ್ನಿಭ ಭೂತಿಗಾತ್ರನು, ದಾರವಟ್ಟದಲ್ಲಿ ನಿಮ್ಮಯ ಸತಿಯರಭಿಮಾನವನು ಮಾನಗೊಂಡನೋ. ಆಗ ಸಹಚರರು ಸ್ವಲ್ಪ ಇದನ್ನು ಭಿನ್ನವಾಗಿ ಹೇಳ್ತಾರೆ. ಅಂದರೆ ಮೊದಲು ಉತ್ತರವನ್ನು ಕೊಡೋದಿಲ್ಲ ಅಂತ. ಅಂದರೆ ಋಷಿಗಳು ಕೇಳ್ತಾರೆ, ಏನು ಮಕ್ಕಳ ಏನು ಬಂದ್ರಿ, ಮೊದಲು ಉತ್ತರವನ್ನೇ ಕೊಡೋದಿಲ್ಲ ಅಂತ ಮೌನವಾಗಿರ್ತಾರೆ. ಆದರೆ ಮತ್ತೆ ಕೇಳಿದಾಗ ನಾವು ಏನು ಹೇಳೋಣ, ನಾವು ಹೀಗೆ ಬರ್ತಿದ್ವಿ, ಕೈಲಾಸದಿಂದ ಹೊರಟ್ವಿ, ಎಲ್ಲ ಕಡೆ ಹೋಗಬೇಕಾಯ್ತು. ನಿಮ್ಮ ಆಶ್ರಮಕ್ಕೆ ಬಂದಾಗ ನಮ್ಮ ಜೊತೆ ಇನ್ನೊಬ್ಬ ಇದ್ದಾನೆ, ಅವನು ಭಾನುಕೋಟಿ ಸಮಪ್ರಭಾವ, ಅಂದರೆ ಕೋಟಿ ಸೂರ್ಯರ ಪ್ರಭೆಯೇ ಸಮಾನವಾಗಿರುವಂಥ, ಅಂದರೆ ತುಂಬ ಕಾಂತಿಯುತ ಅಂತಲೋ, ತುಂಬ ಆಕರ್ಷಕ ಅಂತಲೋ, ತುಂಬ ಶಕ್ತಿವಂತ ಅಂತಲೋ, ಹೇಗೆ ಬೇಕಾದ್ರೂ ಅರ್ಥೈಸ್ಕೊಳ್ಬೋದು. ಜೊತೆಗೆ ತೇಜಃ ಪುಂಜ, ಆತ ಬೆಂಕಿಗೆ ನಾವು ತೇಜಿ ಅಂತ ಹೇಳೋದೊಂದಿದೆ. ಹಾಗೆ ಅವನಿಗೆ ಮೂರನೇ ಕಣ್ಣು, ಬೆಂಕಿ ಕಣ್ಣು, ಇದನ್ನು ಕೂಡ ನಾವು ಹೇಳ್ತೀವಿ. ಅಂತೂ ಇನ್ನು 1000 ಸೂರ್ಯರ ಸಮಪ್ರಭಾವ ಇದ್ದಿದ್ದರಿಂದ ಆತ ತೇಜಃ ಪುಂಜ, ತುಂಬ ಆಕರ್ಷಕ, ಭೂತಿಗಾತ್ರ, ಇನ್ನು ವಿಭೂತಿಯನ್ನು ಕೂಡ ಹಚ್ಕೊಂಡಿದ್ದಾನೆ. ಅಂತಹವನೊಬ್ಬ ನಮ್ಮ ಜೊತೆ ಇದ್ದ. ಅವನಿಗೆ ನಿಮ್ಮಯ ಸತಿಯರ ಅಭಿಮಾನಗೊಂಡನು. ಅವನಿಗೆ ನಿಮ್ಮ ಹೆಂಗಳೆಯರನ್ನು ನೋಡಿ ಒಂದು ರೀತಿ ಅಭಿಮಾನ ಬಂತು, ಅಥವಾ ನಿಮ್ಮ ಸತಿಯರಿಗೆ ಅವನ ಮೇಲೆ ಅಭಿಮಾನ ಬಂತು, ಅದು ಕೂಡ ಇದೆ. ಹೀಗಾಯಿತು. ಹಾಗಾಗಿ ಅದೇ ನಾವು 5-6 ಜನ ಒಟ್ಟಿಗೆ ಬಂದು ಈಗ ಒಬ್ಬನಿಗೆ ಹಾಗೆ ಆಗಿದೆ ಪರಿಸ್ಥಿತಿ. ಅದಕ್ಕೆ ನಮಗೇನೂ ಗೊತ್ತಾಗ್ತಿಲ್ಲ, ನಾವೇನು ಮಾಡಬೇಕು, ಅದಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ, ಹೀಗೆ ಬಂದ್ವಿ ಅಂತ ಸಹಚರರು ಸ್ವಲ್ಪ ವಿಭಿನ್ನವಾಗಿ ವಿನೋದವಾಗಿ ಹೇಳ್ತಾರೆ. ಅಂದರೆ ಈಶ್ವರನಿಗೆ ಋಷಿಗಳ ಸತಿಯ ಮೇಲೆ ಯಾಕೆ ಅಭಿಮಾನ ಬರುತ್ತೆ ಅಂದರೆ, ಅಭಿಮಾನವನ್ನು ನಾವು ಕಾರುಣ್ಯ ಅಂತಲೋ, ಅವರ ಭಕ್ತಿಗೆ ಆ ದೇವರು ಕೊಡಬಲ್ಲ ಪರಮ ಕಾರುಣ್ಯ ಅಂತಲೋ ಅಂತ ಅರ್ಥೈಸ್ಕೊಳ್ಬಹುದು. ಆಗ ಅಭಿಮಾನ ಅನ್ನೋದು ಸರಿಯಾಗತ್ತೆ. ಅಥವಾ ಅವರ ಮೇಲೆ ಆತನಿಗೆ ತುಂಬ ಸಂತೋಷ ಆಯಿತು, ಅಭಿಮಾನ ಬಂತು ಅಂತ ಹೇಳಿ ಸ್ವಲ್ಪ ವಿನೋದವಾಗಿ ಕೂಡ ತಗೊಳ್ಳೋಕ್ಕಾಗತ್ತೆ. ಇದು ಒಂದೇ ಪದವನ್ನು ಬಳಸ್ಕೊಂಡು ಕವಿಗಳು ಶ್ಲೇಷೆಯಾಗಿ ಇಲ್ಲಿ ಹೇಳಿದ್ದಾರೆ. ನಿಂದು ಭಿಕ್ಷಾಂದೇಹಿ ಎನಲು ಅವನಿಂದು ಕೇಳಿದು, ಅವ ನಿಂದು ಕೇಳಿದು ಭಿಕ್ಷಾಂದೇಹಿ ಎನಲು, ನಿಮ್ಮ ರಾಣಿಯರು ಇಂದು ಭಿಕ್ಷವನಿಕ್ಕಿ ಕಾಣುತ್ತ ತಮ್ಮ ಮೈ ಮರೆದು ಸಂದರು ಅಂಗಜ ಮದ ವಿಕಾರಕ್ಕೆ, ಮುಂದೆ ನೀ ಕಾಂಬುದನೆ ಕಾಂಬುದೋ ಬಂದುದೀ
ಹರಿ ಭಂಗವೆಂದರು ಮುನಿಕುಮಾರಕರು. ಸರಿ, ಇವರು ಈಶ್ವರನ ಸಹಚರರು ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಆದರೆ ಋಷಿಗಳಿಗೆ ತಮ್ಮ ಶಿಷ್ಯರು ಮುಂಚೆ ಹೋಗಿದ್ದು ಗೊತ್ತಿರತ್ತಲ್ಲ, ಅದರಲ್ಲಿ ಒಂದಷ್ಟು ಜನ ಅಷ್ಟೊತ್ತಿಗೆ ವಾಪಸ್ ಬರ್ತಾರೆ. ಅವರು ಹೇಳ್ತಾರೆ, ಇವರು ಹೇಳಿದ್ದನ್ನೆಲ್ಲ ಏನೋ ನಂಬಬೇಡ, ಆ ರೀತಿ ಮಾತ್ರ ಆಗಿದ್ದು ಅಲ್ಲ. ಈಶ್ವರ ಬಂದ ದಾರವಟ್ಟ ಅಂತ ಅಂದರೆ ಬಾಗಿಲ ಹೊಸ್ಲ ಹತ್ರ ಬಂದು ಭಿಕ್ಷಾಂದೇಹಿ ಅಂದ ಕೂಡಲೇ ನಿಮ್ಮ ರಾಣಿಯರು ಭಿಕ್ಷವನಿಕ್ಕಿದರು. ಭಿಕ್ಷೆಯನ್ನು ಈಶ್ವರನಿಗೆ ಕೊಟ್ಟರು. ಜೊತೆಗೆ ಅವನನ್ನು ಕಾಣುತ್ತಾ ತಮ್ಮ ಮೈ ಮರೆತರು. ದೇವರನ್ನು ಕಂಡು ಮೈ ಮರೆತಿದ್ದಾರೆ, ಆದರೆ ದೇವರು ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಹಾಗಾಗಿ ಯಾರು ಬಂದರೋ ಭಿಕ್ಷೆಯನ್ನು ಕೇಳಿದ್ನೋ ಅವನನ್ನು ಕಂಡು ಮೈ ಮರೆತರು. ಆ ಮೈ ಮರೆತ ಕ್ಷಣದಲ್ಲಿ ಈ ಮದನನ ವಿಕಾರಕ್ಕೆ ಅವರು ಗುರಿಯಾದರು. ಹಾಗಾಗಿ ಅಲ್ಲಿ ಏನು ಆಯಿತು ಅನ್ನೋದು ಗೊತ್ತಾಗ್ತಿಲ್ಲ. ಇವರು ಏನೋ ಒಂದು ಹೇಳ್ತಿದ್ದಾರೆ, ಆದರೆ ಅಲ್ಲಿ ನೀವು ಹೇಳಿದ ಹಾಗೆ, ನಿಮಗೆ ಮೊದಲು ನೀವು ಕಂಡುಕೊಂಡ ಹಾಗೆ ನಿಮ್ಮ ರಾಣಿಯರು ಮನೆಗೆ ಬಂದ ಯಾರೋ ಒಬ್ಬನ ಮೇಲೆ ಭಿನ್ನ ರೀತಿಯ ಆಸಕ್ತಿಯನ್ನು, ಅಭಿಮಾನವನ್ನು ಹೊಂದಿ ಸ್ವಲ್ಪ ಈಗ ನಿಮ್ಮ ಮನೆಯ ಪರಿಸ್ಥಿತಿ ಭಿನ್ನವಾಗಿದೆ, ಚಿಂತಾಜನಕವಾಗಿದೆ ಅನ್ನೋ ರೀತಿಯಲ್ಲಿ ಮುನಿಕುಮಾರರು ಮತ್ತು ಹಿರಿಯ ಋಷಿಗಳಿಗೆ ಹೇಳ್ತಾರೆ. ಏನು ಹದನ ವಿಭೂತಿಗಾತ್ರನು ತಾನು ಪಿಂಗಳ ಜಟೆಗಳುಳ್ಳವ ಭಾನುಕೋಟಿ ಪ್ರಭಾವನನು ಗತಿ ತಿಳಿಯಲರಿದು ಇದನು ಮಾನನಿಧಿಗಳು ನಾವು ನಮ್ಮ ಈ ಹೀನ ವೃತ್ತಿಯಲಿ ಅವನ ಕೊಲುವುಡೆಯೇ ದಾನವರು ಸುರರು ಎಮ್ಮ ನಗುವರು ಬುದ್ಧಿಯಿಲ್ಲ ಎಂದು ಎಮ್ಮ ನಗುವರು. ಇಷ್ಟೆಲ್ಲ ಮಾತುಕತೆ ಆಗ್ತಿರೋ ಜಾಗಕ್ಕೆ ಈಶ್ವರನೇ ಬರ್ತಾನೆ. ಬಂದು ಆತನ ರೂಪವನ್ನು ವರ್ಣಿಸ್ತಾರೆ. ಏನು ಹದನ ವಿಭೂತಿ ಗಾತ್ರನು ತಾನು ಪಿಂಗಳ ಜಟೆಗಳು, ಪಿಂಗಳ ಅಂದರೆ ಹೊಂಬಣ್ಣದ ಅಂತ ಅರ್ಥ. ಅಂದರೆ ಆ ಜಟೆಗಳು, ಆ ವಿಭೂತಿಯ ಅಲಂಕಾರ ಇದ್ದವನು ಹೌದು, ಇನ್ನು ಒಂದು ಅತಿಶಯವಾದ ಒಂದು ರೂಪವನ್ನು ಇದ್ದಂತಹ ಅಥವಾ ಭಾನುಕೋಟಿ ಪ್ರಭಾವನು, ಬಹಳ ಕಾಂತಿಯುತ, ಬಹಳ ತೇಜೋವಂತ ಶರೀರವುಳ್ಳ ಆ ಈಶ್ವರ ಅಲ್ಲಿ ಬಂದು ಹೇಳ್ತಾನೆ, ನೀವು ಮಾನನಿಧಿಗಳು, ನೀವು ತುಂಬ ಗೌರವ ಇದ್ದಂತಹವರು, ನೀವು ಗೌರವಯುತ ವಂಶಗಳಿಂದ ಬಂದವರು. ಇನ್ನು ನನ್ನಂತಹ ಈ ಒಂದು ವಿಕಾರ ಶರೀರವನ್ನು ನೋಡಿ ಅಲ್ಲಿ ನಿಮಗೆ ನಮ್ಮ ಮೇಲೆ ಆಸಕ್ತಿ, ಅಭಿಮಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ನೋಡಿ, ನನ್ನ ರೂಪವನ್ನು ನೋಡಿ, ಇಂತಹ ರೂಪವುಳ್ಳ ನನ್ನ ಮೇಲೆ ಕೂಡ ನಿಮ್ಮ ಕುಲದವರಿಗೆ ಅಭಿಮಾನ ಬಂದಿದೆ ಅಂದರೆ ನೀವು ದೇವರನ್ನು ಸೇರ್ತಾ ಇರ್ತೀರಿ. ಅಂದರೆ ನೀವು ಸುರರ ಜೊತೆಗೆ ಋಷಿಗಳು ಸುರರಿಗೆ ಧರ್ಮದ ವಿಚಾರಕ್ಕೆ ಸಂದೇಹ ಬಂದಾಗ ಅವರಿಗೆ ಬರೋದಿರ್ಬೋದು, ಸುರರಿಗೆ ವಿದ್ಯೆಯನ್ನು ಕಲಿಸೋದಿರ್ಬೋದು. ಈ ರೀತಿ ಋಷಿಗಳು ಮತ್ತು ದೇವತೆಗಳು ಒಟ್ಟೊಟ್ಟಿಗೆ ಇರೋದನ್ನು ನಾವು ಬೇರೆ ಬೇರೆ ಕಥೆಗಳಲ್ಲಿ ನೋಡ್ತೀವಿ. ಹಾಗೆ ನೀವು ಆ ರೀತಿ ಒಟ್ಟಾಗ್ತಿರ್ತೀರಿ. ನಿಮ್ಮ ಇಷ್ಟೆಲ್ಲ ಹಿನ್ನೆಲೆ ಇರುವಂತಹ ನೀವು ಹೀಗೆ ಯಾರೋ ಒಬ್ಬ ಭಿಕ್ಷಾಂದೇಹಿ ಅಂತ ಬಂದವನ ಜೊತೆ ಹೀಗಾಯಿತು ಅಂದರೆ ನಿಮಗೆ ಎಲ್ಲರೂ ನಗಾಡೋದಿಲ್ಲ. ನೀವು ಏನಂತ ತಿಳಿದಿದ್ದೀರಿ? ಸುಮ್ಮನೆ ನಾವು ಬಂದ್ವಿ, ಯಾರೋ ಬಂದರು ಅಂತ ನೀವು ಏನೋ ಹಾಗೆ ತಿಳ್ಕೊಳ್ಬೇಕಾಗಿದ್ದಿಲ್ಲ. ಹಾಗಿದ್ದು ನಮ್ಮಿಂದ ಏನೂ ಆಗಿಲ್ಲ. ನಾವು ಭಿಕ್ಷೆ ಮಾತ್ರ ಕೇಳಕ್ಕೆ ಬಂದಿದ್ದು, ಅಷ್ಟು ಮಾತ್ರ. ನನ್ನಿಂದ, ನನ್ನ ಮೇಲಿನ ಆಸಕ್ತಿಯಿಂದ, ನನ್ನನ್ನು ನೋಡಿ ಈ ರೀತಿ ನಿಮ್ಮ ಶ್ರೇಷ್ಠ ಕುಲವಂತರಿಗೆ ಹೀಗೆ ಆಗೋದು ಸಾಧ್ಯವೇ ಇಲ್ಲ, ಬೇರೆ ಏನೋ ಕಾರಣ ಇರಬಹುದು ಅಂತ ಈಶ್ವರ ಆ ಋಷಿಗಳಿಗೆ ಹೇಳ್ತಾರೆ. ತಿಳಿದು ಋಷಿಗಳು ತಮ್ಮ ಹೃದಯಗಳಲ್ಲಿ ಕೋಪವ ತಾಳ್ದು ಭ್ರೂಲತೆಯಲುಗೆ ಮೀಸೆಯ ತಿದ್ದುತ
ಅಗ್ರದಲ್ಲಿ ಔಡುಗಚ್ಚುತ್ತಲೇ ಅಳಲಿ ತಮ್ಮೊಳು ಹೂಂಕರಿಸಿ ಘುಳು ಘುಳಿಪ ಗೊರವನ ನೆನಗೊಳಗೆ ಕಡು ಮುಳಿದು ಉಪಾಯವ ನೆನೆದು ನಿಶ್ಚಯಿಸಿದರು ಮನದೊಳಗೆ. ಹೀಗೆ ಈಶ್ವರನ ಸಹಚರರು ಹೇಳಿದರೆ ಋಷಿಗಳಿಗೆ ಈಗ ಸಿಟ್ಟು ಬಂತು. ಇಷ್ಟೊತ್ತು ಬರದೇ ಇದ್ದಿದ್ದು ಆಶ್ಚರ್ಯ ಅಂತೂ ಈಗ ಸಿಟ್ಟು ಬಂತು. ಋಷಿಗಳು ನಾವು ನೋಡಿದ್ದೀವಿ ಮನುಷ್ಯ ಲೋಕದಲ್ಲಿರೋರು, ಹಾಗಾಗಿ ಮನುಷ್ಯ ಸಹಜ ಸ್ವಭಾವವನ್ನು ಸಿಟ್ಟು ಬಂದಾಗ ನಮ್ಮ ಶರೀರದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗತ್ತೆ ಅನ್ನೋದನ್ನು ಇಲ್ಲಿ ಕವಿಗಳು ಹೇಳ್ತಾರೆ. ಭ್ರೂಲತೆಗಳು ಅಲ್ಲಾಡಿದ್ವು ಅಂತ, ಹುಬ್ಬುಗಳು ಹಿಂಗೆಲ್ಲ ಮಾಡ್ತೀವಲ್ಲ ಸಿಟ್ಟು ಬಂದಾಗ, ಆ ರೀತಿ ಆಯ್ತಂತೆ. ಈ ಭ್ರೂಲತೆ ಅನ್ನೋದು ಬಹುಶಃ ಕವಿಗಳಿಗೆ ತುಂಬ ಇಷ್ಟ ಅನಿಸುತ್ತೆ. ಇವತ್ತಿನ ಭಾಗದಲ್ಲಿ 2 ಬಾರಿ ಬಂದಿದೆ. ಭ್ರೂಲತೆಗಳು ಅಲ್ಲಾಡಿದ್ವು, ಹುಬ್ಬುಗಳು ಅಲ್ಲಾಡಿದ್ವು, ಇನ್ನು ಮೀಸೆಯ ತಿದ್ದುತ ಅಂತ. ನಾವು ನೋಡ್ತೀವಿ ಸಾಧಾರಣ ದೇವರಿಗೆ ಮೀಸೆ ಇರೋದಿಲ್ಲ. ಎಲ್ಲ ಕುಮಾರವ್ಯಾಸ ಒಬ್ಬ ಕುಡಿ ಮೀಸೆಯ ಕೆಂಪಡರ್ದ ರೇಣುಗಳ ಅಂತ ಕೃಷ್ಣನಿಗೆ ಮೀಸೆ ಇತ್ತು ಅಂತ ಬರೆಯೋದು ಬಿಟ್ಟರೆ ನಾವು ಮೀಸೆ ಇರುವ ಚಿತ್ರಗಳನ್ನು ತೋರಿಸೋದು ಕಮ್ಮಿ. ಆದರೆ ಮನುಷ್ಯ ವಲಯಕ್ಕೆ ಬಂದಾಗ ಇದು ಸಹಜ. ಹಾಗಾಗಿ ಋಷಿಗಳಿಗೆ ಸಿಟ್ಟು ಬಂದಾಗ ಅವರು ಮೀಸೆಯನ್ನು ತಿದ್ದಿದ್ರು ಅಂತ ಕವಿಗಳು ಬರೀತಾರೆ. ಜೊತೆಗೆ ಔಡು ಕಚ್ಚುತ್ತ ತುಟಿಗಳನ್ನು ಜೋರಾಗಿ ಕಚ್ಚಿಕೊಂಡು ಇವನು ಇಷ್ಟೊತ್ತು ಬಂದು ನಮ್ಮ ಮನೆಯಲ್ಲಿ ಬಂದು ಪ್ರಭಾವವನ್ನು ಬೀರಿ ನಮ್ಮ ಕುಲದ ಗೌರವ ನಾಶ ಆಯಿತು ಅಂತ ನಾವಿದ್ದಾಗ ನಾನೇನೂ ಮಾಡಲಿಲ್ಲ ಅಂತ ನಮ್ಮನ್ನು ನೋಡಿ ನಗಾಡ್ತಿದ್ದಾನಲ್ಲ, ನೀವು ಹೀಗೆ ಮಾಡಿದರೆ ದೇವರು ನಗಾಡ್ತಾರೆ ಅಂತ ನಮ್ಮನ್ನು ಅಣಕಿಸ್ತಿದ್ದಾನಲ್ಲ, ಈ ಈಶ್ವರನಿಗೆ ಒಂದು ಅಂದರೆ ಈ ಹೀನ ಗುಣದವನಿಗೆ, ಈ ಹೀನ ವೃತ್ತಿಯವನಿಗೆ ಏನಾದರೂ ಒಂದು ಮಾಡಬೇಕು ಅಂತ ತಾವು ಉಪಾಯವನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಮುಂಚೆ ಬರೆದಿರ್ತಾರೆ ನೋಡಿ, ಆ ಈಶ್ವರನ ಪಡಿ ತೆಗೆವ ಅಂತ, ಅಂದರೆ ಸುರಪತಿಯ ಪಡಿ ತೆಗೆವ ಅಂತ ಬರುತ್ತೆ. ಆ ಈಶ್ವರನನ್ನು ಏನು ಮಾಡ್ತಾರೆ, ಹೇಗೆ ಅಳಿತಾರೆ ಋಷಿಗಳು ಅನ್ನೋದಕ್ಕೆ ಸಿಟ್ಟಿನಿಂದ ಅಳಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಅಷ್ಟೇ. ಈ ಭಾಗದೊಂದಿಗೆ, ಈ ಪದ್ಯದೊಂದಿಗೆ ನಮಗೆ ಕೊಟ್ಟಿರುವ ಇಂದಿನ ಈ ಭಾಗವನ್ನು ನಾವು ಸಂಪನ್ನಗೊಳಿಸ್ತಾ ಇದ್ದೀವಿ. ಸಿಟ್ಟು ಬಂದ ಋಷಿಗಳಿಗೂ ಈಶ್ವರನಿಗೂ ಮುಂದೆ ಏನಾಗತ್ತೆ ಅನ್ನೋದು ಗೊತ್ತಾಗಲಿಕ್ಕೆ ಇನ್ನೊಂದು 15 ದಿನದ ನಂತರ ಇಲ್ಲೇ ಬನ್ನಿ, ನಾವಲ್ದಿದ್ರೆ ಇನ್ನೊಬ್ಬರಾದರೂ ಕಥೆಯನ್ನು ಹೇಳ್ತಾರೆ. ಇದರೊಂದಿಗೆ ಈ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ಸ್ನೇಹಿತರು ಅನೂಪ್ ಅವರು ಸಪತ್ನಿ ಸಪುತ್ರಿ ಬಂದಿದ್ದಾರೆ. ಸರ್ ಬನ್ನಿ ಸರ್ ಅಂತ ಮಾತ್ರ ಹೇಳಿದ್ದು, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಹಾಗಾಗಿ ಬರೀ ಒಂದು ಆಫೀಸಿನ ಫೋನಲ್ಲಿ ಬನ್ನಿ ಸರ್ ಅಂತ ಮಾತ್ರ ಹೇಳಿದ್ದು, ಅಷ್ಟಕ್ಕೆ ಅವರು ಬಂದಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ನಮಿಸುತ್ತಾ ಇನ್ನು ಮಂಗಳಾಚರಣೆಯನ್ನು ಮಾಡೋಣ. ಕರಿಗೊರಲ ಶಶಿಯ ಸೆವಜೂಟದ ವರಭಸಿತ ಧೃತ ಧವಳ ಕಾಯನ ಪರಮ ಪಾವನಗರನ ಭಿಕ್ಷಾಟನದ ವಿವರವನು ವಿರಚಿಸಿದೆ ನಿಂತೆನಲು ದುರಿತಾಕ್ಷರವ ಕೆಡಿಸುವ ಕಾರಣಿಕನನು ವರದಿ ಗದುಗಿನ ವೀರನಾರಾಯಣನ ಕರುಣದಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.